ಫ್ರೆಂಡ್ಸ್, ವೆಲ್ಕಮ್ ಟು ದ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟರ್. ನಿಮಗೋಸ್ಕರ ಮೆಸೇಜನ್ನು ಕೊಡಬೇಕು, ನಿಮಗೆ ನಾಲೆಜನ್ನು ಕೊಡಬೇಕು ಅಂತಂದು ಹೇಳಿ ನಾನು 2020 ಪೇಪರ್ ಸೆಕೆಂಡಿನ ಇಂಗ್ಲೀಷ್ ಪತ್ರಿಕೆಯನ್ನು ಈಗ ಬಿಡಿಸ್ತಾ ಇದ್ದೀನಿ. ಈಗ ನಾವು ದಿನೇ ದಿನ ಹೊಸದನ್ನು ಕಲಿತಾ ಇದ್ದೀವಿ. ಎಷ್ಟೊಂದು ಗ್ರಾಮರ್ ಪಾಯಿಂಟ್ಸ್ಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕ್ಲಿಯರ್ ಕಟ್ಟಾಗಿ ಪ್ಯಾಸೇಜ್ ಓದೋದನ್ನು ಕಲೀರಿ. 30 ಔಟ್ ಆಫ್ 30 ನಮಗೆ ಮಾರ್ಕ್ಸು ಬರಲೇಬೇಕು. ನಾನು ನಿಮಗೆ ಆಲ್ರೆಡಿ ಲೆಕ್ಕ ಮಾಡಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಎಷ್ಟು ಮಾರ್ಕ್ಸ್ ಬಂದರೆ ನೀವು ಎಷ್ಟಕ್ಕೆ ರೀಚ್ ಆಗ್ತೀರಾ ಅನ್ನೋದು ಐಡಿಯನ್ನು ಕೂಡ ಹೇಳಿಬಿಟ್ಟಿದ್ದೀನಿ. ನಾನು ಈಗಲೂ ಕೂಡ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಆದಷ್ಟು ನನ್ನ ವಿಡಿಯೋಸ್ಗಳನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ತಿಳಿಸಿ. ನಿಮಗೆ ಹೆಲ್ಪ್ ಆಗಲಿ ಅಂತಂದೇಳಿ ಈಸಿ ವೇಯಲ್ಲೇ ಕ್ವಶನಲ್ಲೇ ಆನ್ಸರನ್ನು ಹೇಗೆ ನಾವು ಹುಡುಕೋಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಒಬ್ಬರಿಂದ ಒಬ್ರಿಗೆ ಹೆಲ್ಪ್ ಆಗಲಿ. ಅವರು ನೀವು ಕಳಿಸಿದ ತಕ್ಷಣವೇ ಅವ್ರೇನು ಜಾಣರಾಗ್ಬಿಡಂಗಿಲ್ಲ. ಅದರಲ್ಲಿ ಏನು ಮಾಡ್ತಾರೆ, ಅವರು ಸ್ಟಡಿ ಮಾಡಬೇಕು, ಅವರು ತಿಳ್ಕೊಬೇಕು. ಸ್ವಾರ್ಥಿಗಳಾಗಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಿದ್ದೀನಿ. ಎಲ್ಲರಿಗೂ ವಿಷಯನ ಮುಟ್ಟಿಸ್ರಿ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿರೋದು ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಮಾಡ್ತಾ ಇದ್ದೀನಿ. ರೈಟ್. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಕ್ಲಾರಿಫಿಕೇಷನ್ ಡೌಟ್ಸ್ ಇದ್ದರೆ. ಈಗ ಫಸ್ಟ್ ಪ್ಯಾಸೇಜಿಗೆ ಹೋಗೋಣ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋದು ಈ ಕಥೆಯ ಶೀರ್ಷಿಕೆ. ಸ್ಟಾರ್ಟ್ ಮಾಡೋಣ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋದು ನಿಮಗೆ ಯಾರು ಅನ್ನೋದು ಗೊತ್ತಿರ್ಬೋದು, ಆದರೆ ಈ ಕತೆ ಮೂಲಕ ನಿಮಗಿನ್ನೂ ಗೊತ್ತಾಗುತ್ತೆ. ಕಷ್ಟಪಟ್ಟು ಓದ್ತಾ ಇದ್ದೀರಾ, ಓದ್ರಿ, ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಟೈಮು ಸಿಗೋದಿಲ್ಲ. ಈ ಟೈಮ್ ಹೋಯ್ತಂದ್ರೆ ನಮಗೆ ಮತ್ತೆ ಬರೋದಿಲ್ಲ. ಆಮೇಲೆ ಹೇಳಕ್ಕೆ ಬರೋಲ್ಲ. ಈಗಲೇ ನಾವು ಆರಾಮಿದ್ದೀವಿ ಅಂತ ಅಂದ್ಕೋಬೇಕು. ಈಗ ನಾವು ಆರಾಮಿದ್ದೀವಿ, ಈಗ ಓದ್ತಾ ಇದ್ದೀವಪ್ಪ, ನಾಳೆ ಏನಾಗುತ್ತೋ, ಏನು ಕಷ್ಟಗಳು ಅಂತಂದು ಹೇಳ್ತಾ ಇಲ್ಲ ನಾನು. ನಾಳೆ ಯಾವ ಸಂದರ್ಭಗಳು ಬರುತ್ತೋ ಏನೋ, ಯಾವುದಕ್ಕೆ ನಮ್ಮ ಅವಶ್ಯಕತೆ ಬೀಳುತ್ತೋ ಗೊತ್ತಾಗಂಗಿಲ್ಲ, ಯಾವ ಕೆಲಸಕ್ಕೆ. ಈಗ ಫ್ರೀ ಇದ್ದಾಗ ನಾವೇನು ಮಾಡಿಬಿಡೋಣ, ಓದ್ಕೊಂಬಿಡೋಣ ಅಂತ ನನ್ನೊಂದು ಸಜೆಷನ್ನು. ನೆಕ್ಸ್ಟಿಗೆ ಬರ್ರಿ. ಹೀಸ್ ನೇಮ್ ವಾಸ್ ಫ್ಲೆಮಿಂಗ್. ಅವನ ಹೆಸರೇನು ಫ್ಲೆಮಿಂಗ್. ಆ್ಯಂಡ್ ಹಿ ವಾಸ್ ಎ ಪೂರ್ ಸ್ಕಾಟಿಷ್ ಫಾರ್ಮರ್. ಸ್ಕಾಟಿಷಿನ ಒಬ್ಬ ರೈತ. ಒನ್ ಡೇ ವಿಲ್ ಟ್ರೈಯಿಂಗ್ ಟು ಏಕ್ ಔಟ್ ಎ ಲಿವಿಂಗ್ ಫಾರ್ ಹೀಸ್ ಫ್ಯಾಮ್ಲಿ. ಅವನೇನು ಮಾಡ್ತಾಯಿದ್ದ, ಒಂದು ಇದರಲ್ಲಿ ಜೀವನವನ್ನು ಮಾಡ್ತಾಯಿದ್ದ, ಒಂದು ಹೊಲದಲ್ಲಿ ಕೆಲಸ ಮಾಡ್ತಿದ್ದ, ಜೀವನ ಮಾಡ್ಕೊಂತ ಕೆಲಸ ಮಾಡ್ತಿದ್ದ. ಹಿ ಹಿಯರ್ಡ್ ಎ ಕ್ರೈ ಫಾರ್ ಹೆಲ್ಪ್ ಕಮಿಂಗ್ ಎ ನೈಬರ್ಲಿ. ಎಲ್ಲೋ ಒಂದು ಹತ್ತಿರದಲ್ಲೇ ಒಂದು ಬೋಗಿಂದ ಏನೋ ಒಂದು ಸಪ್ಲ ಕೇಳಿಸ್ತಾ ಇತ್ತು. ಯಾರೋ ಏನಂತ ಕೂಗ್ತಾಯಿದ್ರು ಅಂದರೆ ಅವನಿಗೆ ಹೆಲ್ಪ್ ಅಂತ ಕೂಗ್ತಾಯಿದ್ರು. ಯಾರೋ ಏನಂತ ಕೂಗ್ತಾಯಿದ್ರು, ಯಾರೋ ಹೆಲ್ಪ್ ಮಾಡಿರಿ ಅಂತ ಕೂಗ್ತಾಯಿದ್ರು. ಅವನು ಹೋಗಿ ಹತ್ತಿರದಲ್ಲಿ ನೋಡ್ತಾನೆ. ಹೀ ಡ್ರಾಪ್ಡ್ ಹೀಸ್ ಟೂಲ್ಸ್ ಆ್ಯಂಡ್ ರ್ಯಾನ್ ಟು ದ ಬೋಗ್. ಅಲ್ಲೇನು ಮಾಡ್ತಾನೆ, ಅವನು ಎಲ್ಲ ಟೂಲ್ಸ್ಗಳನ್ನ ಬಿಡ್ತಾನೆ. ಅವನೇನು ಸಾಮಗ್ರಿಗಳಿದ್ವಲ್ಲ, ರೈತ ಅಲ್ಲ, ಕೆಲಸ ಮಾಡ್ತಿರ್ತಾನಲ್ಲ, ಎಲ್ಲ ಬಿಡ್ತಾನೆ. ಬಿಟ್ಟು ದೇರ್ ಮೆರಿಟ್ ಟು ಹೀಸ್ ವಿಸ್ಟ್ ಇನ್ ಬ್ಲ್ಯಾಕ್ ಮಸ್ಕ್ ವಾಸ್ ಎ ಟೆರಿಫೈಡ್ ಬಾಯ್. ಒಬ್ಬ ಕೆಸರಿನಲ್ಲಿ ಒಂದು ಹುಡುಗ ಏನು ಮಾಡ್ತಾ ಇದ್ದಾನೆ, ಸಿಕ್ಕಾಕೊಂಡ್ಬಿಟ್ಟಾನೆ. ಸ್ಕೀಮಿಂಗ್ ಆ್ಯಂಡ್ ಸ್ಟ್ರಗ್ಲಿಂಗ್ ಟು ಫಾರ್ ಫ್ರೀ ಹಿಮ್ಸೆಲ್ಫ್. ತನ್ನಷ್ಟಕ್ಕೆ ತಾನೇ ಅವನು ಫ್ರೀ ಆಗಲಿಕ್ಕೆ ಏನು ಮಾಡ್ತಿದ್ದಾನೆ, ಟ್ರೈ ಆಗ್ತಿದ್ದಾನೆ, ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಫಾರ್ಮರ್ ಫ್ಲೇಮಿಂಗ್ ಸೇವ್ಡ್ ದ ಲಾಡ್ ಫಾರ್ ದ ವಾಟ್ ವುಡ್ ಹ್ಯಾವ್ ಬೀನ್ ಎ ಸ್ಲೋ ಆ್ಯಂಡ್ ಟೆರಿಫೈಯಿಂಗ್ ದ ಡೆತ್. ಅಲ್ಲೇನಾಗ್ತದೆ, ಅವನು ಮಗುವನ್ನು ಉಳಿಸ್ತಾನೆ. ಅವನು ಸಾಯೋದ್ರಿಂದ, ಇಲ್ಲ ಇವನೇನಾದರೂ ಹೋಗಲಿಲ್ಲ ಅಂದರೆ ಏನಾಗ್ಬಿಡ್ತದೆ, ಆ ಮಗು ಸತ್ತು ಹೋಗ್ತಾ ಇತ್ತು. ದ ನೆಕ್ಸ್ಟ್ ಡೇ ಎ ಫ್ಯಾನ್ಸಿ ಕ್ಯಾರೇಜ್ pulled up at the Scotsman Spears ಸರೌಂಡಿಂಗ್. ಅವನು ಸಣ್ಣ ಒಂದು ಮನೆ ಇರ್ತೈತಲ್ಲ, ಪುಲ್ ಅಟ್ ದ ಸ್ಕಾಟ್ಮ್ಯಾನ್. ಒಬ್ಬ ಎಲ್ಲ ಅಲಂಕಾರಗೊಂಡಂಥ ಒಬ್ಬ ಮನುಷ್ಯ ಬಂದು ಅವನು ಸರೌಂಡಿಂಗ್ ಸಣ್ಣ ಜಾಗದಲ್ಲಿ ನಿಂತ್ಕೊಂಡಿದ್ದ. ಎಲಿಗೆಂಟ್ಲಿ ಡ್ರೆಸ್ಡ್ ನೋಬಲ್ ಮ್ಯಾನ್ ಸ್ಟಾಪ್ಡ್ ಔಟ್ ಆ್ಯಂಡ್ introduced himself as the father of a boy farmer Fleming had saved. ಏನು ಫ್ಲೆಮಿಂಗ್ ಏನು ಕಾಪಾಡಿದ್ನಲ್ಲ, ಆ ಹುಡುಗ ಇಂಟ್ರೊಡ್ಯೂಸ್ ಮಾಡ್ತಾನೆ. ಯಾರನ್ನ, ಅವ್ರ ಅಪ್ಪನ್ನ. ನೋಡ್ರಿ, ಇವನು ನಮ್ಮಪ್ಪ, ಇವನೇ ನಮ್ಮನ್ನ ಯಾರು, ಇವನು ಫ್ಲೆಮಿಂಗನ್ನ ಪರಿಚಯ ಮಾಡಿಸ್ತಾನೆ. ಇವರೇ ನನಗೆ ಸೇವ್ ಮಾಡಿದ್ದು ಹುಡುಗ ಅವ್ರನ್ನ ತೋರಿಸಿ ಹೇಳುತ್ತೆ.
ನೆಕ್ಸ್ಟ್ ಐ ವಾಂಟ್ ಟು ರಿಪ್ಲೈ ಯು ಸೆಡ್ ದ ನೋಬೆಲ್ ಮ್ಯಾಮ್. ಅಯ್ಯೋ ನಾನೇನೋ ಕೇಳ್ತಾ ಇದ್ದೀನಿ. ಯು ಸೇವ್ಡ್ ಮೈ ಸನ್ಸ್ ಲೈಫ್. ನೀನು ನನ್ನ ಮಗನ ಪ್ರಾಣವನ್ನು ಉಳಿಸ್ಬಿಟ್ಟಿದೀಯಾ. ನೋ, ಐ ಕೆನಾಟ್ ಅಕ್ಸೆಪ್ಟ್ ಪೇಮೆಂಟ್ ಫಾರ್ ವಾಟ್ ಐ ಡಿಡ್. ನಾನು ಅದರಿಂದ ದುಡ್ಡು ಕೇಳ್ತಾ ಇಲ್ಲ ನಿಮಗೆ ಅಂತ ಹೇಳ್ತಾನೆ. ನಾನೇನು ಅದಕ್ಕೆ ದುಡ್ಡು ಕೇಳ್ತಾ ಇಲ್ಲ. ದ ಸ್ಕಾಟಿಷ್ ಫಾರ್ಮರ್ ರಿಪ್ಲೈಡ್, ವೇಯಿಂಗ್ aside the offer. At that moment the farmer's one son come out to the door of the family home. ಅಲ್ಲೇನಾಯಿತು, ಅವನು ನನಗೆ ದುಡ್ಡು ಬೇಡ, ಏನು ಬೇಡ, ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ದುಡ್ಡು ಕೊಡೋಕೆ ಬರಬೇಡ್ರಿ ಅಂತ ಹೇಳ್ತಾನೆ ಫಾರ್ಮರು. ಅವ್ನು ಹಂಗೆ ಹೇಳ್ತಿದ್ದಾನೆ. ಆ ಫಾರ್ಮರಿನ ಮಗ ಏನು ಮಾಡ್ತಾನೆ, ಹೊರಗಡೆ ಬಂದು ಆ ಫ್ಯಾಮ್ಲಿಯಿಂದ ಒಂದು ಮಗು ಏನು ಮಾಡ್ತಾನೆ, ಬಾಗಿಲಲ್ಲಿ ನಿಂತ್ಕೊಳ್ತದೆ. ಈಸ್ ದಟ್ ಯುವರ್ ಸನ್? ಇವ್ ನಿಮ್ಮ ಮಗನ? ದ ನೋಬೆಲ್ ಮ್ಯಾನ್ ಆಸ್ಕ್ಡ್. ಅವನು ಕೇಳ್ತಾನೆ, ಯಾರು ಬಂದಿದ್ನಲ್ಲ ಅವನು. ಎಸ್, ದ ಫಾರ್ಮರ್ ರಿಪ್ಲೈಡ್ ಪ್ರೌಡ್ಲಿ. ಅವನು ಹೇಳ್ತಾನೆ, ಏನು ಹೇಳ್ತಾನೆ, ಐ ಮೇಕ್ ಎ ಡೀಲ್. ಹೌದು, ನನ್ನ ಮಗ. ಹಾಗಿದ್ರೆ ನಾನು ಒಂದು ಡೀಲ್ ಮಾಡ್ಕೊತೀನಿ. ಏನು ಡೀಲು? ಲೆಟ್ ಮಿ ಟೇಕ್ ಗಿವ್ ಹಿಮ್ ಎ ಗುಡ್ ಎಜುಕೇಷನ್. ನಾನು ಅವ್ನಿಗೆ ಏನು ಕೊಡ್ತೀನಿ, ವಿದ್ಯೆಯನ್ನು ಕೊಡ್ತೀನಿ, ಎಜುಕೇಷನನ್ನು ಕೊಡ್ತೀನಿ. ಇಫ್ ದ ಲೇಡ್ ಈಸ್ ಎನಿಥಿಂಗ್ ಲೈಕ್ ಹಿಸ್ ಫಾದರ್ ಹಿ ವಿಲ್ ಗ್ರೋ. ನೋಡ್ರಿ, ಇಲ್ಲಿ ಏನಾಗಿದೆ, ಹಿ ವಿಲ್, ಇಲ್ಲಿ WILL ಅನ್ನೋದನ್ನು ಹೈಡ್ ಮಾಡಿ ಬರೆದಿದ್ದಾರೆ. ಕಾಂಟ್ಯಾಕ್ಟ್ಸ್ ವರ್ಡ್ಸ್ ಅಂತ ಕರೀತಾರೆ ಇವನ್ನ. ಗ್ರೋ ಇಂಟು ಎ ಮ್ಯಾನ್ ಯು ಕ್ಯಾನ್ ಬಿ ಪ್ರೌಡ್ ಆಫ್ ಅಸೆಡ್ ಹೀಸ್ ನೋಬೆಲ್ ಮ್ಯಾನ್. ಅಲ್ಲಿ ನೋಬೆಲ್ ಮ್ಯಾನ್ಗೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ದಟ್ ಹಿ ಡಿಡ್ ಇನ್ ಟೈಮ್. ಫಾರ್ಮರ್ ಫ್ಲೇಮಿಂಗ್ಸ್ ಸನ್ ಗ್ರ್ಯಾಡ್ಯುಯೇಟೆಡ್ ಫ್ರಮ್ ದ ಸೇಂಟ್ ಮೇರೀಸ್ ಹಾಸ್ಪಿಟಲ್ ಸ್ಕೂಲ್ ಇನ್ ಲಂಡನ್. ಸೇಂಟ್ ಮೇರಿ ಹಾಸ್ಪಿಟಲ್ ಸ್ಕೂಲಲ್ಲಿ ಆ ಫಾರ್ಮರ್ ಮಗನನ್ನು ಓದಿಸಿದಾಗ ಆ್ಯಂಡ್ ವೆಂಟ್ ಟು ಬಿಕಮ್ ಎ ನೋ ಥ್ರೂಔಟ್ ವರ್ಲ್ಡ್ ಆ್ಯಸ್ ದ ನೋಟೆಡ್ ಹೀಸ್ ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ಏನವರು ಈ ಪ್ರಪಂಚನೇ ನೋಡ್ತಾ ಇದೆ. ಯಾರವರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ದ ಡಿಸ್ಕವರ್ಸ್ ಆಫ್ ಎ ಪೆನ್ಸಿಲಿನ್ ಔಷಧಿಯನ್ನು ಕಂಡು ಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಇಯರ್ಸ್ ಆಫ್ಟರ್ವರ್ಡ್ಸ್ ದ ನೋಬೆಲ್ ಮ್ಯಾನ್ ಸನ್ ವಾಸ್ ಸ್ಟ್ರೋಕನ್ ವಿತ್ ಪೋಲಿಯೋ. ನೋಡ್ರಿ, ಪಿನೋಮಿಯೋ. ವಾಟ್ ಸೇವ್ಡ್ ಹಿಮ್? ಪೆನ್ಸಿಲಿನ್. ದ ನೇಮ್ ಆಫ್ ದ ನೊಬೆಲ್ಮ್ಯಾನ್ ಲಾರ್ಡ್ ರೇಜನ್ ಚರ್ಚಿಲ್. ಹೀಸ್ ಸನ್ಸ್ ನೇಮ್ ಸರ್ ವಿನ್ಸ್ಟೋನ್ಸ್ ಚರ್ಚಿಲ್. ಅವರೆಲ್ಲ ಯಾರ್ಯಾರು ಗೊತ್ತಾ? ಹೀಸ್ ಸನ್, ಅವನ ಮಗನೂ ಏನು ಮಾಡ್ದ, ಅವನ ಮಗನೂ ಕೂಡ ಒಳ್ಳೆಯದಾಗಿ ಓದಿದ. ನಿಮೋನಿಯಾದಿಂದ ಬಳಲ್ತಾ ಇರ್ತಾನೆ. ಅವಾಗ ಏನು ಮಾಡ್ತಾನೆ, ಇವನು ಅವನಿಗೆ ಟ್ರೀಟ್ಮೆಂಟನ್ನು ಕೊಡ್ತಾನೆ. ಈಗ 30ನೇ ಪ್ರಶ್ನೆ ಏನಾಗ್ತದೆ? ದ ನೌನ್ ಫಾರ್ಮ್ ಆಫ್ ಇಂಟ್ರೊಡ್ಯೂಸ್ಡ್ ಈಸ್. ಇಲ್ಲಿ ನೋಡ್ರಿ, ಇಂಟ್ರೊಡ್ಯೂಸ್ ಅಂತ ಇದೆ. ಇಂಟ್ರೊಡ್ಯೂಸ್ ಇದು ಏನಿದೆ ಈಗ? ಅಡ್ಜೆಕ್ಟಿವ್ ಇಲ್ಲಿದೆ. ಈಗೇನಿದು? ಅಡ್ಜೆಕ್ಟಿವ್ ಇಲ್ಲಿದೆ, ಇಂಟ್ರೊಡ್ಯೂಸ್. ಇದರಲ್ಲಿ ನಾವು ನೌನ್ ಫಾರ್ಮನ್ನು ಹುಡುಕಬೇಕು. ವರ್ಬ್ ಫಾರ್ಮ್, ಅಡ್ವೈಸಿಂಗ್, ಹೀಗೆ ಬರ್ತವೆ. ಅವನ್ನ ನಿಮಗೆ ಒಂಚೂರು ತೋರಿಸ್ತೇನೆ ನಾನು. ಇದು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿರಿ, ವರ್ಡ್ ಫಾರ್ಮ್ಸ್ ಅಂತ ಇದೆ. ವರ್ಡ್ ಫಾರ್ಮ್ಸ್ಗಳಲ್ಲಿ ವರ್ಬ್ ಅಂದರೆ ಆ್ಯಕ್ಷನ್. ಆ್ಯಕ್ಷನ್ ಆದಮೇಲೆ ಆ್ಯಕ್ಟಿವ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತದೆ. ಅಡ್ವರ್ಬ್ ಅಂದರೆ ಆ್ಯಕ್ಟಿವ್ಲಿ ಅಡ್ವರ್ಬ್ ಆಗ್ತದೆ. ಕೇರ್ಫುಲ್ಲಿ. ಇವನ್ನ ಸ್ವಲ್ಪ ಕಣ್ಣಾಡಿಸ್ಕೊಂಬಿಡ್ರಿ, ಯಾಕಂದರೆ ಈ ಟೈಪ್ ಕ್ವಶನ್ಸು ಬರ್ತವೆ. ಈಗ ನೋಡ್ರಿ, ಆ್ಯಕ್ಷನ್ ಅಂದರೆ ನೌನ್ ಬರ್ತದೆ. ಅಂದರೆ ಇಂಟ್ರೊಡ್ಯೂಸ್ ಅಂತ ಇದೆ, ಅಂದರೆ ನಮಗೇನು ಬರಬೇಕಿಲ್ಲಿ? ಇಂಟ್ರೊಡಕ್ಷನ್ ಅಂತ ಬಂತಂದರೆ ನಮಗೆ ನೌನ್ ಫಾರ್ಮು ಆಗುತ್ತೆ. ಅದೇ ಥರ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳಿದಾವೆ ನೋಡ್ರಿ. ಇವನ್ನೆಲ್ಲ ನೋಡ್ಕೊಳ್ರಿ ನೀವು. ಇಲ್ಲಿ ನೋಡ್ಕೊಂಡ್ರೆ ಡಿಫ್ರೆಂಟ್ಲಿ ಈ ಟೈಪ್. ಕ್ವಿಕ್ಕನ್, ನೆಕ್ಸ್ಟ್ ಕ್ವಿಕ್ನೆಸ್, ಕ್ವಿಕ್ಲಿ, ಈ ಟೈಪ್ ಇದಾವೆ. ಇಲ್ಲಿ ಏನೇನು ಸೇರಿಸಿದರೆ ನಮಗೆ ನೌನು, ಆಮೇಲೆ ನೆಕ್ಸ್ಟ್ ಅಡ್ಜೆಕ್ಟಿವ್, ವರ್ಬ್ ಆಗುತ್ತೆ ಅನ್ನೋದು ಇದ್ರ ಮೇಲ್ಗಡೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇದನ್ನು ನೀವು ಸಾಧ್ಯ ಆದಷ್ಟು ಸ್ಕ್ರೀನ್ಶಾಟ್ ತೊಗೊಂಡು
ಓದ್ಕೊಳ್ರಿ. ಓದ್ಕೊಳೋದ್ರಿಂದ ಏನಾಗುತ್ತೆ, ನೀವು ಸಹ ಇದನ್ನು ಪಾಯಿಂಟ್ ಮಾಡಿ ಇಟ್ಕೊಂಡ್ರೆ ಈ ವಿಷಯದ ಮೇಲೆ ನೌನ್ ಬಂದರೆ ನಾವೇನು ಹಾಕಬೇಕು ಲಾಸ್ಟಿಗೆ. ಇಲ್ಲಿ ನೋಡ್ಕೊಂಬಿಡ್ರಿ, ಲಾಸ್ಟಿಗೆ ನೌನ್ ಬಂದರೆ ಏನು ಹಾಕಬೇಕು, ವರ್ಬ್ ಬಂದರೆ, ನೌನ್ ಬಂದರೆ ಏನು ಬರುತ್ತೆ, NCE ಬರುತ್ತೆ, TION ಬರುತ್ತೆ, ಡಿಸ್ಟ್ರಕ್ಷನ್, ಹೀಗೆ ಇಂಪ್ರೆಷನ್, ಎಂಪ್ರೆಸ್ ಅಂತ ಇದೆ. ಇದಕ್ಕೆ SION ಹಾಕಿದರೆ ಏನಾಗುತ್ತೆ, ನೌನ್ ಆಗುತ್ತೆ. ಇಂಪ್ರೆಸ್ಸಿವ್ ಅಂದರೆ ಅಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಇಂಪ್ರೆಸ್ಸಿವ್ಲಿ ಅಂತ ಹಾಕಿದರೆ ಅಡ್ವರ್ಬ್ ಆಗುತ್ತೆ. ಈ ಥರ ಸ್ವಲ್ಪ ಸೂಕ್ಷ್ಮಗಳನ್ನು ನೋಡ್ಕೊಂಬಿಡ್ರಿ, ನಿಮಗೆ ಈಸಿ ಆಗುತ್ತೆ, ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. When man wanted to thank the farmer's house, ಅವನೇನು ಮಾಡೋಕ್ಕೆ ಬಂದಿದ್ದ, ಫಾರ್ಮರ್ ಹೌಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಂದಿದ್ದ. ಯಾವುದಕ್ಕೆ ಅವ್ನು ಥ್ಯಾಂಕ್ಸ್ ಹೇಳೋಕ್ಕೆ ಬಂದಿದ್ದ, ದ ಫಾರ್ಮರ್ ಸೇವ್ಡ್ ದ ನೊಬೆಲ್ ಮ್ಯಾನ್ಸ್ ಸನ್. ನೊಬೆಲ್ ಮ್ಯಾನ್ಸ್ ಸನ್ನನ್ನು ಅವ್ನು ಕಾಪಾಡಿದ್ದಕ್ಕೆ ಅವನು ಸೇವ್ ಮಾಡೋಕ್ಕೆ ಬಂದಿದ್ದ. ಆಪ್ಷನ್ನು ಒಂದಾಗುತ್ತೆ. ಈಸಿ ಇದೆ, ಹಾಗಾಗಿ ನಾನು ಜಾಸ್ತಿ ಉದ್ದ ಓದ್ಲಿಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ನೋಡಿರಿ, 33ನೇ ಪ್ರಶ್ನೆ. ದ ನೊಬೆಲ್ ಮ್ಯಾನ್ ಫೈನಲಿ ಎಕ್ಸ್ಪ್ರೆಸ್ಡ್ ಹೀಸ್ ಗ್ರ್ಯಾಟಿಟ್ಯೂಡ್ ಟು ದ ಫಾರ್ಮರ್ ಬೈ ಗಿವಿಂಗ್ ಹೀಸ್ ಮನಿ. ದುಡ್ಡನ್ನು ಕೊಡಲಿಕ್ಕೆ ಹೋದ. ಎಜುಕೇಟಿಂಗ್ ದ ಫಾರ್ಮರ್ ಸನ್, ವಿಸಿಟಿಂಗ್ ದ ಫಾರ್ಮರ್ಸ್ ಹೌಸ್, ಟೀಚಿಂಗ್ ಹೀಸ್ ಸನ್ ಎಟ್ ಸೈಂಟ್ ಮೇರೀಸ್ ಹಾಸ್ಪಿಟಲಲ್ಲಿ ಓದಿಸ್ಲಿಕ್ಕೆ ರೆಡಿ ಮಾಡ್ದ ಅಂತಂದು. ಅದೆಲ್ಲದಕ್ಕೂ ಫಸ್ಟ್ ಅವನು ಏನು ಗ್ರ್ಯಾಟಿಟ್ಯೂಡ್ ಮಾಡ್ಕೊತಾನೋ ಅದೆಲ್ಲದಕ್ಕೂ ಅವನು ಫಸ್ಟ್ ಎಡ್ಯುಕೇಷನ್ ದ ಫಾರ್ಮರ್ಸ್ ಸನ್, ಅವನಿಗೆ ವಿದ್ಯೆನ ಕೊಡಲಿಕ್ಕೆ ಅವನು ಒಪ್ಕೊತಾನ. 34ನೇ ಪ್ರಶ್ನೆ. ದ ಫ್ರೇಸ್ ಏಕ್ ಔಟ್ ಎ ಲೀವಿಂಗ್ ಕ್ಯಾನ್ ಬಿ ಸಿನಾನಮಸ್ ವಿತ್. ಸಿನಾನಮಸ್ ಅಂತ ಇದಕ್ಕೆ ಅರ್ಥ ಕೊಡುವಂಥದ್ದು ಏನು ಬರ್ತೈತಿ ಅರ್ಥ ಅಂದರೆ, ಗಿವ್ ಎ ಕೋಲ್ಡ್ ಶೋಲ್ಡರ್ಸ್ ಅಲ್ಲ, ಸ್ಪಿಲ್ ದ ಬೀನ್ಸ್ ಇದು ಅಲ್ಲ, ಟು ಕಟ್ ದ ಕಾರ್ನರ್ಸ್ ಇದು ಅಲ್ಲ. ಇದಕ್ಕೆ ಮೇಕ್ ಎಂಡ್ ಟು ಮೀಟ್. ಮೇಕ್ ಎಂಡ್ಸ್ ಟು ಮೀಟ್ ಅಂದರೆ ಕೊನೆಯವರೆಗೂ ಅವರ ಸ್ನೇಹವನ್ನು, ಅವ್ರ ಋಣವನ್ನು ಇಟ್ಕೊಳೋದು, ಅವ್ರು ಮಾಡಿರೋ ಸಹಾಯವನ್ನು ಮರೆದೇ ಇರೋದು. ನೆಕ್ಸ್ಟ್ 35ನೇ ಪ್ರಶ್ನೆ. ಈಸ್ ದಟ್ ಯುವರ್ ಸನ್. ಇದಕ್ಕೆ ಕ್ವಶನ್ ಟ್ಯಾಗ್ ಮಾಡಬೇಕು. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯೂಸ್ಡ್ ಇನ್ ದ ಅಬೋವ್ ಸೆಂಟೆನ್ಸ್. ಏನಿದು ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ. ಲ್ಯಾಂಗ್ವೇಜ್ ಫಂಕ್ಷನ್ ಇದು ಯಾವ ಥರನಾದ ಪ್ರಶ್ನೆ. ಈಸ್ ದಟ್ ಯುವರ್ ಸನ್ ಅಂತ ಕೇಳಿದ್ದಾರೆ. ಇದು ರಿಕ್ವೆಸ್ಟಿಂಗ್, ನೆಕ್ಸ್ಟ್ ಎನ್ಕ್ವೈರ್, ನೆಕ್ಸ್ಟ್ ಸಿಕ್ಕಿಂಗ್ ಪರ್ಮಿಷನ್, ನೆಕ್ಸ್ಟ್ ಆಸ್ಕಿಂಗ್ ಫಾರ್ ದ ಡೈರೆಕ್ಷನ್. ಇದು ಕ್ಯಾನ್ ಐ ಗೋ, ಕ್ಯಾನ್ ಐ ಪ್ಲೀಸ್, ಕ್ಯಾನ್ ಐ ಗಿವ್ ಅಂತ ಅಂದರೆ ಇದು ಆಗುತ್ತೆ, ಆಸ್ಕಿಂಗ್ ಡೈರೆಕ್ಷನ್ಸ್ ಕೇಳುತ್ತೆ. ಸಿಕ್ಕಿಂಗ್ ಪರ್ಮಿಷನ್ ಅಂದರೆ ಇದು ಕ್ಯಾನ್ ಐ ಗೋ, ಕ್ಯಾನ್ ಐ ಡೂ, ನಾನು ಮಾಡಲ ಅಂತ ಕೇಳೋದು. ಎನ್ಕ್ವೈರಿಂಗ್ ಇಷ್ಟು ಶುಡ್ ಬಿ ಅಂತ ಇರ್ತಾವಲ್ಲ, ಎನ್ಕ್ವೈರಿಂಗ್ ಬರ್ತವೆ. ಇಲ್ಲೇನು ಈಸ್ ದಟ್ ಯುವರ್ ಸನ್ ಅಂತ ಕೇಳಿದ್ದಾರೆ, ಇದು ರಿಕ್ವೆಸ್ಟಿಂಗು ಬರುತ್ತೆ. ಆಪ್ಷನ್ 1 ಬರುತ್ತೆ. ಈಸಿ ಇದೆ ನೋಡಿರಿ, ಕೇವಲ 5 ಪ್ರಶ್ನೆಗಳು ಕೇಳಿದ್ದಾರೆ. ಪ್ಯಾಸೇಜು ಈಸಿ ಇದೆ, ಅದೇ ಥರ ಇದು ಮಾತ್ರ ಸಖತ್ ಈಸಿ ಐತಪ್ಪ. ನೋಡೋಣ ಏನಂತಂದೇಳಿ. ಲೂಸಿ ಅನ್ನೋದು ವಿಲಿಯಂ ವರ್ಡ್ಸ್ವರ್ತ್ ಅನ್ನೋರು ಬರೆದಿದ್ದಾರೆ. ಶಿ ಡ್ವೆಲ್ಟ್ ಅಮಾಂಗ್ ದ untrodden ways beside the springs of downs. ಅವಳು ಯಾವಾಗಲೂ ಶಾಂತವಾಗಿದ್ದಾಳೆ. ಬಿಸೈಡ್ ದ ಸ್ಪ್ರಿಂಗ್ಸ್ ಆಫ್ ಡವ್ ಅಂದರೆ ಆಕೆ ಪಾರಿವಾಳದ ರೆಕ್ಕೆಗಳ ಥರ ಹಾರಾಡ್ತಾ ಇದ್ದಾಳೆ. ಎ ಮೈಡ್ ಓಮ್ ವೇರ್ ನೋನ್ ಟು ಪ್ರೈಸ್ ಆ್ಯಂಡ್ ವೆರಿ ಫ್ಯೂ ಟು ಲವ್. ಅವಳನ್ನು ತುಂಬ ಕಡಿಮೆ ಜನ ಇಷ್ಟಪಡ್ತಿದ್ದಾರೆ. ಹೌದಾ, ಯಾರು ಕೂಡ ಅವಳನ್ನ ಅಷ್ಟೊಂದು ಪರಿಚಯ ಇಲ್ಲ ಅವಳು ಯಾರಿಗೂ, ಆದರೂ ಅವಳಿಗೆ ಸ್ವಲ್ಪ ಜನ ಮಾತ್ರ ಪ್ರೀತಿ ಮಾಡ್ತಾರೆ. ಎ ವೈಲೆಟ್ ಬೈ ಎ ಮಸ್ಸಿ ಸ್ಟೋನ್ ಹಾಫ್ ಹಿಡನ್ ಫ್ರಮ್ ದ ಐಸ್. ಇದು ವೈಲೆಟ್ ಬೈ ದ ಮಸ್ಸಿ ಸ್ಟೋನ್. ನಾನು ಕ್ವಶನಲ್ಲಿ ಕಣ್ಣಾಡಿಸಿದಾಗ ಇದು ಸ್ವಲ್ಪ ಎದ್ದು ಕಾಣಿಸಿದೆ, ಅದನ್ನು ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡಿದ್ದೀನಿ. ಹಿಂದೆ ಮುಂದೆ ಇರೋದನ್ನ ಓದ್ಕೋಬೇಕು ಪ್ಯಾಸೇಜಲ್ಲಿ, ಆಯಿತಾ. ಕ್ವಶನ್ ನೋಡ್ಕೊಂಡ ತಕ್ಷಣ ಒಂಚೂರು ಆ ಕಡೆ ಈ ಕಡೆ ಕಣ್ಣು ಆಡಿಸ್ಕೋಬೇಕು. ಅಂದರೆ ಎ ವೈಲೆಟ್ ಬೈ ಎ ಮಸ್ಸಿ ಸ್ಟೋನ್ ಅಂದರೆ ಒಂಥರ ಪಾಚಿಗಟ್ಟಿದ
ಕಲ್ಲು. ನೆಕ್ಸ್ಟ್ ಹಾಫ್ ಹಿಡನ್ ಫ್ರಮ್ ದ ಹೈ, ಒಂಥರ ಮಸಕು ಒಂದು ಧೂಳು ಇದೆ, ಒಂಥರ ಕಣ್ಣಿನ ಮೇಲಿನ ಒಂಥರ ಧೂಳು ಇದೆ ಅಂತ. ಫೇರ್ ಆ್ಯಸ್ ಎ ಸ್ಟಾರ್ ವೆನ್ ಓನ್ಲಿ ಒನ್ ಶೀ ಶೈನಿಂಗ್ ಇನ್ ದ ಸ್ಕೈ, ಅವಳು ಒಬ್ಬಳೇ ಹೊಳಿತಾ ಇದ್ದಾಳೆ, ಅವಳು ನಕ್ಷತ್ರವಾಗಿದ್ದಾಳೆ ಆದರೆ ಅವಳು ಸುಮ್ಮನೆ ಹೊಳಿತಾ ಇದ್ದಾಳೆ. ಶಿ ಲಿವ್ಡ್ ಅನ್ನೋನ್ ಆ್ಯಂಡ್ ಫ್ಯೂ ಕುಡ್ ನೋ ವೆನ್ ಲೂಸಿ ಕ್ರೇಜ್ಡ್ ಟು ಬಿ. ಲೂಸಿ ಯಾರು? ಶಿ ಲವ್ಡ್ ಅನ್ನೋನ್, ಯಾರು ಅವಳನ್ನ ಪ್ರೀತಿ ಮಾಡ್ತಾ ಇಲ್ಲ. ಶಿ ಲಿವ್ಡ್, ಅವಳು ಬದುಕಿದಾಳೋ ಇಲ್ಲ ಗೊತ್ತಿಲ್ಲ. ಶಿ ಕುಡ್ ನಾಟ್ ನೋ, ಅವಳು ಬದುಕಿಲ್ಲ ಅಂತ ಅನಿಸುತ್ತೆ. ವೆನ್ ಲೂಸಿ ಕ್ರೇಜ್ಡ್, ಅವಳು ಯಾವಾಗ ಇದ್ಲು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಶಿ ಈಸ್ ಇನ್ ಹರ್ ಗ್ರೇವ್ ಆ್ಯಂಡ್ ಹೋ ದ ಡಿಫ್ರೆನ್ಸ್ ಟು ಮೀ, ಅವಳು ನನಗೆ ಬದುಕಿಲ್ಲ ಅನಿಸುತ್ತೆ. ಅವಳು ಏನು ಮಾಡಿದ್ದಾಳೆ, ಅವರು ಒಂದು ಕಲ್ಲಿನ ಗೋರಿಯಲ್ಲಿದ್ದಾಳೆ, ಒಂದು ಕಲ್ಲಿನ ಮಣ್ಣಿನ ಅದೇನಂತಾರ ಮಣ್ಣಿನ ಗುಹೆಯಲ್ಲಿ ಇದ್ದಾಳೆ, ಒಂದು ಸಮಾಧಿಯಲ್ಲಿ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಬ್ಬ ಸತ್ತಿದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್. ಅವಳು ನಕ್ಷತ್ರವಾಗಿದ್ದಾಳೆ, ಕೆಲವೊಬ್ರು ಅವಳನ್ನ ಪ್ರೀತಿಸ್ತಾರೆ, ಕೆಲವೊಬ್ರು ಅವಳನ್ನ ಗೊತ್ತೇ ಇಲ್ಲ ಅನ್ನೋ ಥರ ಇದ್ದಾಳೆ ಅಂತ ಹೇಳ್ತಾರೆ. ಇನ್ ದ ಪೊಯಮ್ ಶಿ ರೆಫರ್ಸ್ ಟು, ಈ ಪೊಯಮ್ ಅಂದರೆ ಅವಳು ಯಾರು ಅಂತ ಹೇಳ್ತಿದ್ದಾಳೆ. ಅವ್ರು ಯಾರು? ಈ ಪೊಯಮಲ್ಲಿ ಆಲ್ರೆಡಿ ಬಂದಿದೆ, ವೆನ್ ಲೂಸಿ ಅಂತ ಬಂದಿದೆ. ಪೊಯಮು ಈಸಿಯಾಗಿದೆ ನೋಡ್ರಿ. ಲೂಸಿ ಮೇಲಿದೆ. ಲೂಸಿ ನಾವೇನು ಮಾಡ್ತೀವಿ, ಡವ್ ಅಂತ ಕೊಟ್ಟಿದ್ದಾರೆ ತಡಿ ಅಂತಂದೇಳಿ ಇಲ್ಲಿ ಡವ್ ಹಾಕ್ತೀವಿ. ಇದು ಡವ್ ಅಲ್ಲ, ಅವಳು ಪಾರಿವಾಳದ ರೆಕ್ಕೆ ಥರ ಬಿಳಿ ರೆಕ್ಕೆಗಳನ್ನ ಬಿಟ್ಕೊಂಡು ಅಡ್ಡಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಅಂದರೆ ಹಾರ್ತಿದ್ದಾಳೆ. ಈಗ ಯಾರಿಗೂ ಅವಳಿಗೆ ಯಾರ್ದು ಇದು ಇಲ್ಲ, ಬಂಧನ ಇಲ್ಲ. 37 ಎ ವೈಲೆಟ್ ಬೈ ಎ ಮಸ್ಸಿ ಸ್ಟೋನ್ ಹಾಫ್ ಹಿಡನ್ ಫ್ರಮ್ ದ ಐ. ಇಲ್ಲಿ ಬಂತು ನೋಡ್ರಿ, ಅದು ಎಂಥ ಮಸ್ಸಿ ಸ್ಟೋನ್ ಇದೆ ಅಂದರೆ ಕಣ್ಣಿಂದ ನೋಡಿದರೆ ಫುಲ್ ಮಸಕ್ಕಾಗಿರೋಂಥ ಸ್ಟೋನ್ ಅದು, ಹೌದಾ. ಹಾಫ್ ಹಿಡನ್ ಫ್ರಮ್ ದ, ಫಸ್ಟಿಗೆ ಅದು ಏನಾಗಿದೆ, ಮಸ್ಸಿ ಸ್ಟೋನ್, ವೈಲೆಟ್ ಬೈ ಎ ಮಸ್ಸಿ ಸ್ಟೋನ್, ಪಾಚಿ ಕಟ್ಟಿದ ಸ್ಟೋನು ಫುಲ್ಲು ಅದಕ್ಕೆ ಬರೀ ಕಣ್ಣಿಂದ ನೋಡಿದರೆ ಏನಾಗ್ತದೆ, ಮಸುಗಾಗಿ ಒಂಥರ ಕೊಳಚಿ ಬಿದ್ದತನಪ್ಪ ಆ ಥರ ಕಾಣಿಸ್ತಾ ಇದೆ. ದ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಫಿಗರ್ಸ್ ಆಫ್ ಸ್ಪೀಚ್ ನೋಡ್ಕೊಂಬರೋಣ. ಹಾಂ, ಇಲ್ಲೇ ನಾನು ಮೊನ್ನೆನೇ ನಿಮಗೆ ಸಿಮಿಲಿಗೆ ಎಕ್ಸಾಂಪಲ್ ಹಿಂಟನ್ನು ಹೇಳಿದ್ದೀನಿ. ಸಿಮಿಲಿಗೆ ಏನು ಹಿಡ್ಕೋಬೇಕು, ಸಿಮಿಲಿಯಲ್ಲಿ ಏನಾಗಿರುತ್ತೆ, ಇಲ್ಲಿ ಈ ಸಿಮಿಲಿ ಪ್ಯಾಸೇಜಲ್ಲಿ ಲೈಕ್ ಬರುತ್ತೆ, ನೆಕ್ಸ್ಟ್ ಆ್ಯಸ್ ಬರುತ್ತೆ. ಆ್ಯಸ್, ಲೈಕ್, ಯಾಸ್ ಮತ್ತು ಲೈಕ್ ಬಂದುಬಿಟ್ರೆ ಪೊಯಮಲ್ಲಿ ಅದನ್ನು ನೀವು ಸಿಮಿಲಿ ಅಂತ ಕಣ್ಣು ಮುಚ್ಕೊಂಡು ಹೇಳ್ತೀರಾ. ಅದೇ ಥರ ಇಲ್ಲೇನಾಗಿತ್ತು, ಮೆಟಫರ್. ನಾವೀಗ ಹೇಳ್ತಾ ಇರೋದು ಮೆಟಫರ್ ಎಕ್ಸಾಂಪಲ್ ನೋಡ್ರಿ. ದ ಕ್ಯಾಮಲ್ ಈಸ್ ಎ ಶಿಪ್ ಆಫ್ ಅ ಡೆಸರ್ಟ್, ಅದು ಡೆಸರ್ಟಿನ ಶಿಪ್ಪು. ಅದನ್ನ ಎದಕ್ಕೆ ಹೋಲಿಸ್ತಾ ಇದ್ದಾರೆ, ಡೆಸರ್ಟ್ ಅಂತ ಹೇಳ್ತಾರೆ. ಕ್ಯಾಮಲ್ ಈಸ್ ಲೈಕ್ ಎ ಶಿಪ್ ಅಂತ ಹೇಳಿದರೆ ಏನಾಗ್ತಿತ್ತು, ಮೆಟಫರ್ ಆಗ್ತಿತ್ತು. ಅವಳ ಮುಖ ಚಂದ್ರನಂತೆ ಅಂತ ಹೊಳೆದ್ರೆ ಅವಾಗ ಏನಾಗ್ತದೆ, ಸಿಮಿಲಿ ಆಗುತ್ತೆ. ಅವಳ ಮುಖವು ಚಂದಿರ, ಅವಳ ಮುಖನೇ ಚಂದಿರ ಅಂತ ಹೇಳಿಬಿಟ್ರೆ ಅದೇನಾಗುತ್ತೆ, ಮೆಟಫರ್ ಆಗುತ್ತೆ. ಇದನ್ನ ಯಾರೋ ಎಕ್ಸ್ಪ್ಲನೇಷನ್ ಕೇಳಿದ್ರಿ ನನಗೆ ಕಮೆಂಟಲ್ಲಿ, ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಕಲ್ಲು, ಪಾಚಿಗಟ್ಟಿದ ಕಲ್ಲು ಇದೆ, ಆ ಕಲ್ಲು ನೋಡ್ಲಿಕ್ಕೆ ಹೆಂಗಾಗಿದೆ ಅಂದರೆ ಮಸಕ್ಕಾಗಿ ಹೋಗಿದೆ, ಕಣ್ಣಿಂದ ಮಬ್ಬು ಹರ್ಕೊಂಡಿರ್ತೈತಲ್ಲ ಆ ಥರ ಇದೆ ಅಂತ ಹೇಳಿದ್ದಾರೆ ಪ್ಯಾಸೇಜಲ್ಲಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ಪರ್ಸಾನಿಫಿಕೇಷನ್ ಇದೆ ನೋಡ್ರಿ. ಅಪಾರ್ಚುನಿಟಿ ನೋಕ್ಸ್ ಅಟ್ ದ ಡೋರ್, ಬಾಗಿಲು ಮಟ್ಟ ಬಂದಿತ್ತು ಅಪಾರ್ಚುನಿಟಿ. ನೆಕ್ಸ್ಟ್ ಅದು ಏನು ಮಾಡ್ತಾಯಿತ್ತು, ಈ ಥರ ಬಾಗಿಲು ಮಟ್ಟ ನಾವು ಇದು ಏನಂತ ಹೇಳ್ತಾರೆ, ಕಲ್ಪನೆ, ಇದು ಒಂಥರ ಕಲ್ಪನೆಯಾಗಿ ಹೋಗುತ್ತೆ ಪರ್ಸಾನಿಫಿಕೇಷನ್ನು. ನೆಕ್ಸ್ಟ್ ಇದಕ್ಕೋಸ್ಕರ ಸಪ್ರೇಟ್ ಒಂದು ಪ್ಯಾಸೇಜ್ ಮಾಡ್ತೀನಿ, 2-3 ದಿನದಲ್ಲಿ ನಿಮಗೆ ಪದೇ ಹೇಳ್ತಾ ಇದ್ದೀನಿ. ಒಂಚೂರು ಫ್ರೀ ಆದ ತಕ್ಷಣ ನಾನೇನು ಮಾಡ್ತೀನಿ, ಇದನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಲೈಫ್ ಲೆಸನ್ಸ್ ಲೈಫ್ಲೆಸ್, ಜೀವ ಇಲ್ಲದವನ್ನ ಒಂಚೂರು ಹೇಳ್ತೇನೆ ನೋಡಿರಿ. ಜೀವ ಇಲ್ಲದವನ್ನ ಜೀವ ಇರೋ ಥರ ಬಿಂಬಿಸೋದು. ಅದು ಅಪಾರ್ಚುನಿಟಿ ಅನ್ನೋದು ಮನುಷ್ಯನ ಮನೆ ಬಾಗಿಲವರೆಗೂ ಬಂದಿತ್ತಂತ ಹೇಳಲಿಕ್ಕೆ, ಹಾಗೆ ಅದನ್ನು ಜೀವ ಇರಲ್ಲ, ಅದನ್ನು ಹಾಗೆ ಹೇಳ್ತಾರೆ. ನಮ್ಮದೇ ಅಪಾರ್ಚುನಿಟಿ ಬಾಗಿಲು ಮಟ್ಟ ಬಂದಿತ್ತು, ನಾವು ಅದನ್ನು ತೊಗೊಳ್ಳಿಲ್ಲ ಅಂತ ಹೇಳ್ತಾ ಇರ್ತಾರಲ್ಲ ಹಾಗೆ. ನೆಕ್ಸ್ಟ್ ಅಲಿಟ್ರೇಷನ್ ಏನು ಬರ್ತೈತೆ ಅಂದರೆ ಹೌ ಹೈ, ಹೌ ಸಾನ್, ಇವು ಟಂಗ್ ಟ್ವಿಸ್ಟರ್ಸ್ ಇರ್ತಾವಲ್ಲ, ಶೆಲ್ ಆ ಟೈಪ್ ಬರ್ತಾವೆ ಟಂಗ್ ಟ್ವಿಸ್ಟರ್. ಇಂಗ್ಲೀಷ್ನ ಟಂಗ್ ಟ್ವಿಸ್ಟರ್ಸ್ ಶೆಲ್, ಶಿ, ಶೆನ್, ಸೈನ್ಸ್ ಹಿಂಗೆ ಬರ್ತೈತಲ್ಲ ಹಿಂಗೆ. ಇಲ್ಲೇ ನೋಡ್ರಿ, ಇಲ್ಲಿ ಕೂಡ ಹೌ ಹೈ ಹೀಸ್, ಹೌ ಹಾನರ್
ಹೋಡ್ ಹೀಸ್ ಎ ಹಾಟ್ಲಿ ಹೆಡ್. ಈ ಟೈಪ್ ಒಂಥರ ಟಂಗ್ ಟ್ವಿಸ್ಟರ್ಸ್ ಇದ್ದಂಗೆ ಒಂದೇ ಥರ ರೈಮಿಂಗ್ ವರ್ಡ್, ಒಂದೇ ಥರ ವರ್ಡ್ ರಿಪೀಟ್ ಆಗ್ತಾ ಇರ್ತೈತಿ. ಅದು ಬಂತಂದರೆ ನೀವು ಏನು ಮಾಡಬೇಕು, ಆಲ್ಟರ್ನೇಷನ್ ಅಂತ ನೀವು ಕಂಡಿಡ್ಕೋಬೇಕು. ಆಲ್ಟರ್ನೇಷನ್ ಇಲ್ಲಿ ಅಸಾಧ್ಯ ಆದಷ್ಟು ನಾಲ್ಕಿದೆ, ಆದರೆ ಇಲ್ಲಿ ಲೈಕು ಆ್ಯಸ್ ಬರಲ್ಲ ಮೆಟಾಫೋರಲ್ಲಿ. ಇದರಲ್ಲಿ ಲೈಕು ಆ್ಯಸ್ ಕಂಪಲ್ಸರಿ ಬರುತ್ತೆ ಸಿಮಿಲಿಯಲ್ಲಿ. ಹೀಗೆ ನೆಕ್ಸ್ಟ್ ನೋಡೋಣ ಕ್ವಶನ್ನು. ಇಲ್ಲೇನಾಗುತ್ತೆ, ಅದು ಮಸಕಾಗಿರುವ ಕಲ್ಲು ನಮ್ಮ ಕಣ್ಣು ಮಂಜುಗಟ್ಟಿದ ಥರ ಇತ್ತು ಅಂತ ಹೇಳ್ತಿದ್ದಾರೆ. ಇದಕ್ಕೇನು ಬರುತ್ತೆ ಅಂದರೆ 37ನೇದಕ್ಕೆ 4ನೇದು ಮೆಟಾಫರ್ ಬರುತ್ತೆ. ಮೆಟಾಫರ್ ಬರುತ್ತೆ. ನೆಕ್ಸ್ಟ್ 38ನೇ ಪ್ರಶ್ನೆಗೆ ಐಗೆ ಸ್ಕೈ, ವೇಗೆ. ಈಗ ರೈಮಿಂಗ್ ವರ್ಡ್ಸ್ ನಾನು ನಿಮಗೆ ಹೇಳಿದ್ದೆ ನಾನು, ಇವೆಲ್ಲ ರೈಮಿಂಗ್ ವರ್ಡ್ಸ್ಗೆ ಬರುತ್ತೆ. ಐ, ಸ್ಕೈ. ಹಾಗಾಗಿ ಈಗ ವೇಸಿಗೆ ಪ್ರೈಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಐಸಿಗೆ ಪ್ರೈಸ್, ಪೈ ಬರುತ್ತೆ ಇಲ್ಲಿ, ಪೈ. ನೆಕ್ಸ್ಟ್ ಐಗೆ ಪೈ ಬರುತ್ತೆ. ನೆಕ್ಸ್ಟ್ ಫ್ಲಾಸಿಫೈ ಅಂದರೆ ಪ್ರೇ, ವ್ಯೂ. ಈ ಥರ ಇವನ್ನೊಂಚೂರು ಕಣ್ಣು ಆಡಿಸ್ಕೊಂಬಿಟ್ರಿ ಯಾವ್ದು ಬರುತ್ತೆ ಅಂದರೆ ರಿಲೇ, ರಿಪ್ಲೇ, ರೇ, ಬೈ, ಹೈ, ಬೈ, ಹೆರಿಲಿ, ಹಫಿ, ಹೀಗೆ ಇವು ಬರ್ತಾ ಇರ್ತವೆ. ಇದನ್ನು ಒಂಚೂರು ನೋಡ್ಕೊಂಬಿಟ್ರಪ್ಪ, ಇದು ಒಂದು ಪೇಜ್ ನೋಡ್ಕೊಂಬಿಟ್ರಿ ಆಲ್ಮೋಸ್ಟ್ ಅಲ್ಲಿ ಇದರಲ್ಲೇ ಕೇಳ್ತಾ ಇರ್ತಾರೆ. ನಾನು ಸ್ವಲ್ಪ ನೋಡಿಕೊಂಡೇ ಇದನ್ನು ತಗೊಂಡಿದ್ದೀನಿ. ಹಾಗಿದ್ರೆ ಇದಕ್ಕೆ ವೇಸಿಗೆ ಪ್ರೈಸ್ ಬರುತ್ತೆ. ಈಸಿಯಾಗಿದೆ. ಇಲ್ಲಿ ಯಾವುದು ಬರಲ್ಲ, ಯಾಕೆಂದರೆ ಸ್ಟೋನು ಬರೋಲ್ಲ, ಬಿ ಬರಲ್ಲ, ಡವ್ ಬರೋಂಗಿಲ್ಲ. ಇದಕ್ಕೆ ಯಾವ್ದು ಬರುತ್ತೆ, ಥರ್ಡ್. ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ, ಕಣ್ಣು ಮುಚ್ಕೊಂಡು ಹಾಕ್ಬೋದು. ಈ ಥರ ಕ್ವಶನ್ ಪೇಪರೇ ಈಸಿಯಾಗಿದೆ ನೋಡಿರಿ 2020. ಚೂಸ್ ದ ಒನ್ ಟ್ರೂ ಸೆಂಟೆನ್ಸ್ ಅಬೌಟ್ ದ ಪೋಯಮ್ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಒನ್ ಟ್ರೂ ಸೆಂಟೆನ್ಸ್ ಅಬೌಟ್ ದ ಪೋಯಮ್. ಈ ಪೋಯಮ್ ಇನ್ಮೇಲೆ ಟ್ರೂ ಸೆಂಟೆನ್ಸನ್ನು. ಶಿ ವಾಸ್ ಎ ಫೇಮಸ್ ಪರ್ಸನ್. ಚೂಸ್ ಎ ಒನ್ ಟ್ರೂ ಸೆಂಟೆನ್ಸ್. ಶಿ ವಾಸ್ ಎ ಫೇಮಸ್ ಪರ್ಸನ್. ಇಲ್ಲಿ ಶಿ ಈಸ್ ಬರಬೇಕು. ಅಲ್ಲಿ ನಾವು ಅವರು ಹಿರಿಯ ವ್ಯಕ್ತಿಗಳು ಅಂತ ಹೇಳಂಗಿಲ್ಲ. ಶಿ ಈಸ್ ಎ ಫೇಮಸ್ ಪರ್ಸನ್. ನೆಕ್ಸ್ಟ್ ಶಿ ಲಿವ್ಡ್ ಬಿಸೈಡ್ ಎ ರಿವರ್. ಶಿ ಲಿವ್ಸ್ ಬಿಸೈಡ್ ಎ ರಿವರ್. ಶಿ ಲಿವ್ಡ್ ಇನ್ ಎ ಬ್ಯೂಸಿ ಸಿಟಿ. ಶಿ ಲಿವ್ಡ್ ಇನ್ ಎ busy city. She was very popular. She is very popular. She lived in a beside a river. ಇದು ಕರೆಕ್ಟಾಗಿ ಬರುತ್ತೆ. ಸೆಂಟೆನ್ಸ್ ಓದ್ರಿ, ಒಂದ್ಸಲ ಬಿಟ್ಟು 2 ಸಲ ಓದ್ರಿ. ನಾವು ಈ ಟೈಪ್ ಸೆಂಟೆನ್ಸ್ ಓದಿಲ್ಲಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಪಂಚುವೇಷನ್ಸ್ ಅಲ್ಲಿ ಏನು ಹಿಂದೆ ಮುಂದೆ ಹಾಕಿರ್ತಾರಲ್ಲ, ಅದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ದ ಫ್ಲವರ್ ಮೇಂಟೈನ್ಡ್ ಇನ್ ದ poem is mentioned. ಫ್ಲವರ್ ಈಸ್ ಮೆನ್ಷನ್ಡ್ ಇನ್ ದ poem is. ಏನಂತ ಮೆನ್ಷನ್ ಮಾಡಿದ್ದಾರೆ ಫ್ಲವರು? ವೈಲೆಟ್ ಫ್ಲವರ್. ಇದು ನೋಡ್ರಿ ಈಸಿ ಇದೆ. ಈ ಟೈಪ್ ಕ್ವಶನ್ಸ್ ಬಂದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ದ ಫಾಲೋಯಿಂಗ್ ಪೈ ಚಾರ್ಟನ್ನು ಕೊಟ್ಬಿಟ್ಟಿದ್ದಾರೆ. ದ ವೆರೈಟಿ ಸೆಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಎ ಗ್ಯಾಸ್ ಎಮಿಷನ್ಸ್ ಆ್ಯಂಡ್ ದೇರ್ ಶೇರ್ ಇನ್ ದ ಕ್ರಿಯೇಟಿಂಗ್ ಗ್ಲೋಬಲ್ ವಾರ್ಮಿಂಗ್. ಸ್ಟಡಿ ದ ಚಾರ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್. ಅವರು ಗ್ಲೋಬಲ್ ವಾರ್ಮಿಂಗಿಂದು ಚಾರ್ಟ್ ಕೊಟ್ಟಿದ್ದಾರೆ. ಈ ಚಾರ್ಟಲ್ಲಿ ಎಷ್ಟಿಷ್ಟು ಪರ್ಸೆಂಟು ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಕಮರ್ಷಿಯಲ್ನಿಂದ ಎಷ್ಟಾಗುತ್ತೆ, ಅದರ್ಸ್ನಿಂದ, ಇಂಡಸ್ಟ್ರೀಸ್ನಿಂದ, ಅಗ್ರಿಕಲ್ಚರ್ನಿಂದ, ಯಾವುದು ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್. ದ ಪೈ ಚಾರ್ಟ್ ವೇರಿಯಸ್ ಸೆಕ್ಟರ್ ದ ಗ್ಯಾಸ್ ಎಮಿಷನ್, ಗ್ಯಾಸ್ ಲಿಬ್ರೇಟ್ ಆಗುತ್ತೆ ಅಂತಂದು ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹೋಗೋಣ. ಫಸ್ಟ್ನೇದು ದ ಸೆಕ್ಟರ್ ವಿಚ್ ಕನ್ಸ್ಟ್ರಿಬ್ಯೂಟ್ ದ ಈಕ್ವಲ್ ಇನ್ ಕ್ರಿಯೇಟಿಂಗ್ ದ ಗ್ಲೋಬಲ್ ವಾರ್ಮಿಂಗ್. ಈಕ್ವಲ್ ಆಗಿ ಯಾವುದು ಹೊಗೆಯನ್ನು ಬಿಡ್ತಾ ಇದೆ? ಯಾವುದು ಈಕ್ವಲ್ ಬಿಡ್ತಾ ಇದೆ? ಕಮರ್ಷಿಯಲ್ಲು ಮತ್ತು 7% ಇದು ನೋಡಿರಿ. ಕಮರ್ಷಿಯಲ್ಲು ಮತ್ತು ಅಗ್ರಿಕಲ್ಚರ್. ಕಮರ್ಷಿಯಲ್ ಅಂದರೆ ಅಗ್ರಿಕಲ್ಚರ್ ಅಂದರೆ ಆಪ್ಷನ್ ಎಷ್ಟು? 2. ಆಪ್ಷನ್ ಈಸ್ 2. ಆಯಿತು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಗ್ಯಾಸ್ ಎಮಿಟಿಂಗ್ ಸೆಕ್ಟರ್ ಈಸ್. ಯಾವುದು ಮ್ಯಾಕ್ಸಿಮಮ್ ಸೆಕ್ಟರು? ಇಷ್ಟರಲ್ಲಿ ಮ್ಯಾಕ್ಸಿಮಮ್ ಯಾವುದಿದೆ? ಇಲ್ಲಿ 27 ಇದೆ, 33. ಯಾವುದು? ಎಲೆಕ್ಟ್ರಿಕಲ್ ಜನ್ರೇಷನ್. 42 ಹೆಂಗಿದ್ರೆ ಯಾವುದು ಬರುತ್ತೆ? 3 ಬರುತ್ತೆ. 3 ಎಲೆಕ್ಟ್ರಿಸಿಟಿ ಜನ್ರೇಷನ್ನಿಂದ ಜಾಸ್ತಿ ಹೋಗುತ್ತೆ. ಎಮಿಷನ್ ಬೈ ದ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಇಂಡಸ್ಟ್ರೀಸ್ ಪುಟ್ ಟುಗೆದರ್. 2ರಿಂದ ಟ್ರಾನ್ಸ್ಪೋರ್ಟು ಮತ್ತು ಇಂಡಸ್ಟ್ರಿ.
ಏನಾಗುತ್ತೆ ನೋಡಿರಿ, ಟ್ರಾನ್ಸ್ಪೋರ್ಟು ಮತ್ತು ಇಂಡಸ್ಟ್ರೀಸ್ ಕೂಡಿಸ್ರಿ. 27 + 19 7 1 6 ನೆಕ್ಸ್ಟ್ 46% ಆಗುತ್ತೆ. ನೋಡೋಣ ಎಷ್ಟು 46% ಕೊಟ್ಟಿದ್ದಾರೆ. ಎಸ್ ಕೊಟ್ಟಿದ್ದಾರೆ. ಎಷ್ಟನೇ ಆಪ್ಷನ್ ಇದು? 2. ಆಪ್ಷನ್ 2, 43ಕ್ಕೆ 2. ನೆಕ್ಸ್ಟ್ ಕ್ವಶನ್, ದ ಲೀಸ್ಟ್ ಹಾರ್ಮ್ಫುಲ್ ಸೆಕ್ಟರ್ ಈಸ್ ದ ಹಾರ್ಮ್ಫುಲ್ ಸೆಕ್ಟರ್ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಕಡಿಮೆ ಎಮಿಷನ್ ಆಗಬೇಕು ನಮಗೆ, ಹೌದಿಲ್ಲ? ಅಂಥದ್ದು ಯಾವುದು ಅಂತ ಕೇಳಿದ್ದಾರೆ. 44ನೇದು ಯಾವುದು? ಅದರ್ಸ್ನಿಂದನೇ ಕಡಿಮೆ ಹವೆ ಹೋಗ್ತಾ ಇರೋದು. ಬರೀ 1% ನೋಡ್ರಿ, ಇದು 1% ಹೋಗ್ತಾ ಇದೆ ಅದರ್ಸ್ನಿಂದ. ಹಾರ್ಮ್ಫುಲ್ ಅದರ್ಸ್ ಅಂತ ಆಯಿತಾ? ಇದೆ ಅದರ್ಸ್ ಆಪ್ಷನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ಇಲ್ಲಿ ಈ ಟೈಪ್ ಹಾಕಿ ಹಿಂಗೆ ಕೊಟ್ಟರೆ ಎಲೆಕ್ಟ್ರಿಸಿಟಿ ಜನ್ರೇಷನು, ಅಗ್ರಿಕಲ್ಚರು, ಇಂಡಸ್ಟ್ರೀಸು ಯಾವ ಸಿಂಬಲ್ಲು ಅಂತ ಪೈದಲ್ಲಿ ನೋಡ್ಬೇಕು ನಾವು. ಯಾವ್ದು ನೋಡ್ರಿ? ಇಂಡಸ್ಟ್ರಿ. ಹಿಂಗೆ ಚೆಕ್ಸ್ ಹಾಕಿರೋದು ಯಾವುದದು? ಇಂಡಸ್ಟ್ರಿ. ಅದು ಇಂಡಸ್ಟ್ರಿ ಹೋಗ್ರಿ, ಆಯಿತಾ? ಇಂಡಸ್ಟ್ರಿ. ಹಾಗಿದ್ರೆ ಆಪ್ಷನ್ನು 4 ಇಂಡಸ್ಟ್ರಿ ರೈಟ್. 46ನೇ ಪ್ರಶ್ನೆ, ಆನ್ ಎಕ್ಸಾಂಪಲ್ ಫಾರ್ ದ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ ಈಸ್. ಡಿಸ್ಕ್ರಿಪ್ಟಿವ್ ಟೈಪ್ ಯಾವುದು? ಎಲ್ಲರೂ ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ಒಂದು ಪಾರ್ಟನ್ನು ನಾನು ಆನ್ಸರ್ ಮಾಡಲ್ಲ. 46ನೇ ಪ್ರಶ್ನೆಗೆ ನೀವೇ ಆನ್ಸರ್ ಮಾಡಿ ನೋಡೋಣ. ಡಿಸ್ಕ್ರಿಪ್ಟಿವ್ ಟೈಪ್ ಅಂದರೆ ಏನು? ಎಸ್ಸೆ ಟೈಪ್ ಅಂದರೆ ಪ್ಯಾಸೇಜ್ ಬರೆಯೋದು. ಡಿಸ್ಕ್ರಿಪ್ಟಿವ್ ಟೈಪ್ ಅಂದರೆ ಯಾವುದು? ಟ್ರೂ ಆ್ಯಂಡ್ ಫಾಲ್ಸು. ಇದು ಸೆಂಟೆನ್ಸ್ ಫಾರ್ಮೇಷನ್ ಆಗುತ್ತೆ. ಗ್ಯಾಪ್ ಫಿಲ್ಲಿಂಗು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗುತ್ತೆ. ಡಿಸ್ಕ್ರಿಪ್ಟಿವ್ ಟೈಪ್ ಇವೆಲ್ಲವಕ್ಕೂ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಅಂದರೆ 4 ಆಪ್ಷನ್ ಕೊಟ್ಟು ಬರೋದು. ದ ಎಕ್ಸಾಂಪಲ್ ಫಾರ್ ಡಿಸ್ಕ್ರಿಪ್ಟಿವ್ ಟೈಪ್ ಅಂತ ಕೇಳಿದ್ದಾರೆ. ಟೈಪ್ ಆಫ್ ದ ಕ್ವಶನ್ ಈಸ್. ಡಿಸ್ಕ್ರಿಪ್ಷನ್ ಕ್ವಶನ್ ಇರಬೇಕು. ಅಂದರೆ ಪೂರ್ತಿ ಆನ್ಸರನ್ನು ಪೂರ್ತಿ ಬರೆಯೋದು, ಉದ್ದಕ್ಕೆ ಬರೆಯೋದು. ಯಾವ ಟೈಪು ಅಂತ ಇರುತ್ತೆ. ಈಸಿ ಇದೆ. ಅದಕ್ಕೊಂದು ಆನ್ಸರ್ ಮಾಡಿರಿ ನೋಡೋಣ ಎಲ್ಲರೂ. ಎಷ್ಟಕ್ಕೆ? 46ನೇ ಪ್ರಶ್ನೆಗೆ ಆನ್ಸರ್ ಮಾಡಿರಿ ಕಮೆಂಟಲ್ಲಿ. 47ನೇ ಪ್ರಶ್ನೆ, ದ ಪ್ರೈಮರಿ ಏಮ್ ಆಫ್ ದ ಟೀಚಿಂಗ್ ಲರ್ನಿಂಗ್ ಇಂಗ್ಲೀಷ್ ಈಸ್ ಟು ಡೆವಲಪ್. ಪ್ರೈಮರಿ ಏಮ್ ಏನಪ್ಪ ನಮ್ಮದು? ಇದರಲ್ಲಿ ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಪ್ರೈಮರಿ ಏನನ್ನು ನಾವು ಕಲಿಸ್ಬೇಕು ಅಂತಂದಿದೆ. ಯಾವುದೋ ರೀಡಿಂಗ್ ಸ್ಕಿಲ್ಸಾ? ರೀಡಿಂಗಿಂದ ಒಂದೇ ಆಗುತ್ತೆ. ರೈಟಿಂಗ್ ಸ್ಕಿಲ್ಸು ಅಲ್ಲ. ನೆಕ್ಸ್ಟ್ ಲಿಸ್ನಿಂಗ್ ಸ್ಕಿಲ್ಸ್ ಅಲ್ಲ. ಕಮ್ಯುನಿಕೇಟಿವ್ ಸ್ಕಿಲ್ಲನ್ನು ನಾವು ಕಲಿಸ್ಬೇಕು. ಫಸ್ಟಿಗೆ ಕಮ್ಯುನಿಕೇಷನ್. ನಾವು ರೀಡಿಂಗ್ ಒಂದು, ರೈಟಿಂಗ್ ಒಂದು, ಲಿಸ್ನಿಂಗ್ ಒಂದು ಎಲ್ಲ ಬಂದಮೇಲೆ ಲಾಸ್ಟಿಗೆ ಎಲ್ಲಿ ಬರ್ತೀವಿ? ಕಮ್ಯುನಿಕೇಷನ್. ಆವಾಗ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ 48ನೇ ಪ್ರಶ್ನೆ, ಲರ್ನರ್ಸ್ ನೀಡ್ಸ್ ಟು ಬ್ರೈನ್ ಸ್ಟ್ರೋಮ್ ಐಡಿಯಾ, ಆರ್ಗನೈಸ್ ದೆಮ್, ಡ್ರಾಫ್ಟ್ ಐಡಿಯಾಸ್ ಆ್ಯಂಡ್ ರಿವೈಸ್ಡ್ ದೇರ್ ವರ್ಕ್. ದಿಸ್ ಈಸ್ ಪ್ರೊಸೆಸ್ ಆಫ್ ಯಾವ್ದು ನೋಡ್ರಿ. ಈಗ ಇಲ್ಲಿ ಏನೇನು ತೊಗೊಂಡಿದ್ದಾರೆ? ಬ್ರೈನ್ ಸ್ಟೋನ್ ಅಂದರೆ ಮೆದುಳಿಗೆ ಕೆಲಸ ಕೊಡ್ಬೇಕು ನಾವು. ಮಾಡೆಲ್ಸ್ಗಳನ್ನ ನಾವೆಲ್ಲಿ ಮಾಡ್ತೀವಿ? ಲಿಸ್ಟಿಂಗಲ್ಲಿ ಬರೀ ಲಿಸ್ಟ್ ಮಾಡೋದ್ರಿಂದ ನಾವು ಮಾಡೆಲ್ಸ್ಗಳು. ಡ್ರಾಫ್ಟ್ ಬೇಕು. ಸ್ಪೀಕಿಂಗ್ ಮಾತಾಡೋದ್ರಲ್ಲಿ ಅಲ್ಲ. ರೀಡಿಂಗ್ ಓದೋದ್ರಲ್ಲಿ ಅಲ್ಲ. ಹಂಗಿದ್ರೆ ಯಾವುದು? ರೈಟಿಂಗಲ್ಲಿ. ಡ್ರಾಫ್ಟ್ಸು, ಏಡ್ಸು, ರಿವೈಸಿಂಗ್ ದೇರ್ ವರ್ಕ್ ಅದೆಲ್ಲ ಎಲ್ಲಿ ಮಾಡ್ತೀವಿ ನಾವು? ರೈಟಿಂಗಲ್ಲಿ ಮಾಡ್ತೀವಿ. ನೆಕ್ಸ್ಟ್ 49ನೇ ಪ್ರಶ್ನೆ, ಹೋಲಿಸ್ಟಿಕ್ ಇವ್ಯಾಲ್ಯೂಯೇಷನ್ ಆಫ್ ದ ಲರ್ನರ್ ಈಸ್ ಡನ್ ಬೈ. ಹೋಲಿಸ್ಟಿಕ್ ಇದು ಲಾಸ್ಟ್ ಕ್ವಶನಲ್ಲಿ ಬಂದಿದೆ. ನೀನೇ ಕ್ವಶನ್ ಪೇಪರ್ ಬಿಡಿಸಿದ್ನಲ್ಲ, ಅದರಲ್ಲೂ ಬಂದಿದೆ, ಈಗೂ ಬಂದಿದೆ. ಯಾವುದು? ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರೆನ್ಸಿವ್ ಎಜುಕೇಷನ್. ನಾವು ಈಗ ಎಜುಕೇಷನ್ ಸಿಸ್ಟಮನ್ನು ಯಾವ್ದು ಕೊಡ್ತಾ ಇದ್ದೀವಿ ಮಕ್ಕಳಿಗೆ? ಹೋಲಿಸ್ಟಿಕ್ ಅಂದರೆ ಎಲ್ಲ ಮಕ್ಕಳಿಗೂ ಸಮಗ್ರ ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಯಾವುದು ಮಾಡ್ತೀವಿ? ಎದ್ರಲ್ಲಿ ಮಾಡ್ತೀವಿ? ಸಮಗ್ರ ಮೌಲ್ಯಮಾಪನ ಅಂದರೆ ಪ್ರತಿಯೊಂದು ಆ್ಯಕ್ಟಿವಿಟೀಸು ಎಲ್ಲದರಲ್ಲೂ ಯಾವ್ದು ಮಾಡ್ತೀವಿ? ಯಾವುದು? CCE. ಏನು? ಕಂಟಿನ್ಯೂಯಸ್ ಕಾಂಪ್ರೆನ್ಸಿವ್ ಇವ್ಯಾಲ್ಯೂಯೇಷನ್. ಇದು ನೆನಪಿಟ್ಕೊಳ್ರಿ. ಹೋಲಿಸ್ಟಿಕ್ ಇವ್ಯಾಲ್ಯೂಯೇಷನ್ ಈಗ ಅದು ನಾವು ಮಾಡ್ತಾ ಇರೋದು.
ಇದು ಸಮೇಟಿವ್ ಅಂದರೆ ಇದೇನು ಮಾಡ್ತೀವಿ, ವರ್ಷಕ್ಕೆ 2 ಸಲ ಮಾಡ್ತೇವೆ ಸಮೇಟಿವ್. ಡಯಾಗ್ನೋಸ್ಟಿಕ್ಕು ಅಂದರೆ ಲೆಸನ್ ಮುಗಿದ ತಕ್ಷಣವೇ ಮಾಡ್ತೀವಿ. ಅಪ್ಟಿಟ್ಯೂಡು ಅಂದರೆ ಪೂರ್ವಭಾವಿ ಪರೀಕ್ಷೆಗಳು. ಅಪ್ಟಿಟ್ಯೂಡ್ ಪರೀಕ್ಷೆ ಅಂದರೆ ಉತ್ತರ ಪರೀಕ್ಷೆ, ಪೂರ್ವ ಪರೀಕ್ಷೆ ಅಂತ ಕರಿತೇವಲ್ಲ ಅವು. ನೆಕ್ಸ್ಟು 50ನೇ ಪ್ರಶ್ನೆ, ಆ್ಯನ್ ಎಕ್ಸಾಂಪಲ್ ಫಾರ್ ದ ಎಕ್ಸ್ಟೆನ್ಸಿವ್ ರೀಡಿಂಗ್. ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಅಂದರೆ ಏನು? ನಾವು ಎಲ್ಲಿ ಇದನ್ನು ಕ್ವಶನನ್ನು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಇವನ್ನೇ ಕೇಳಿದ್ದಾರೆ. ಫಸ್ಟ್ ಮೆಸೇಜ್ ಮಾಡಿದ್ನಲ್ಲ ನಿನ್ನೆ, ಅವತ್ತರಲ್ಲಿ ಇವೇ ಕ್ವಶನ್ಸ್ ಬಂದಿದ್ದಾವೆ, ಇದರಲ್ಲಿ ಇವೇ ಕ್ವಶನ್ಸು. ಇದು ಸೇಮ್ ಲಿಂಕ್ ಇರುತ್ತೆ ನೋಡಿರಿ. ಇನ್ನೂ ಒಂದು ಹಿಂಟ್ ಏನಪ್ಪ ಅಂದರೆ, ಫಸ್ಟ್ ಪೇಪರ್ ಆಗುತ್ತಲ್ಲ ಯಾವುದು TETದು ಫಸ್ಟ್ ಪೇಪರ್ ಆದ ತಕ್ಷಣವೇ ಕಣ್ಣಾಡಿಸ್ಕೊಂಬಿಡ್ರಿ ಸುಮ್ಮನೆ ಇಂಗ್ಲೀಷ್ನವರು. ಅವ್ರು ಫಸ್ಟ್ ಕ್ವಶನ್ ಪೇಪರ್ ಇಸ್ಕೊಂಡು ಏನೇನು ಪಿಡಿಯಾಲಜಿ ಕೇಳಿದ್ದಾರೆ. ಯಾಕಂದರೆ ಇಲ್ಲದೆ ನೋಡ್ರಿ, ಈ ಕ್ವಶನ್ ಬಂದಿದೆ, ಈ ಕ್ವಶನ್ ಬಂದಿದೆ, ಹಿಂದ್ಗಡೆ ಒಂದು 2 ಕೇಳಿರೋ ಅವು ಪ್ರಶ್ನೆಗಳು ಬಂದಿದ್ದವು. ಹೀಗೆ ಆಲ್ಮೋಸ್ಟ್ ಅಲ್ಲಿ ಒಂದು 5 ಮಾರ್ಕ್ಸ್ ಅಂತೂ ಬರ್ತಾವನಪ್ಪ ನಮಗೆ. ಹಂಗೆ ನೋಡ್ಕೊಂಬಿಟ್ರೆ, ಆ ಕ್ವಶನ್ ಪೇಪರ್ ಕಣ್ಣಾಡಿಸ್ಕೊಂಬಿಟ್ರೆ, ಫಸ್ಟ್ ಪೇಪರ್ ಬರೆದವ್ರಿಗೆ ಸೆಕೆಂಡ್ ಪೇಪರಲ್ಲಿ ಆನ್ಸರನ್ನು ಒಂಚೂರು ನೋಡಿ ಇಟ್ಕೊಂಡ್ಬಿಟ್ರೆ ಇವು 5 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ನಮಗೆ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟು, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದೇನು ಗೊತ್ತಾಗತ್ತಾ, ಕಟ್ ಆಫ್ ಮಾಡ್ತಾರಲ್ಲ, ಕಟ್ ಆಫ್ ಪರ್ಸೆಂಟೇಜಲ್ಲಿ ಇನ್ನೊಂದು ಅರ್ಧ ಮಾರ್ಕ್ಸ್ ತಗೊಂಡ್ರೆ ಚೆನ್ನಾಗಿತ್ತಲ್ಲನಪ್ಪ, ಇನ್ನು 1 ಮಾರ್ಕ್ಸ್ ತಗೊಂಡ್ರೆ ಚೆನ್ನಾಗಿತ್ತಲ್ಲನಪ್ಪ, ದೇವರೇ ಇನ್ನೊಂದು ಮಾರ್ಕ್ಸ್ ಯಾರಾದರೂ ಕಣ್ಣು ಮುಚ್ಕೊಂಡು ಹಾಕ್ಬಿಡ್ಲಪ್ಪ ಅನ್ನಿಸ್ಬಿಡ್ತದೆ. ಯಾಕಂದರೆ 89ಕ್ಕೆ ಬಂದು ಕೈ ಸುಟ್ಕೊಂಡವರು ತುಂಬ ವರ್ಷದಿಂದ ರೀ, ಪಾಪ 3-4 ವರ್ಷದಿಂದ. ನನ್ನ ಫ್ರೆಂಡ್ ಒಬ್ಬರು ಬರೀ 89 ರೀ, 88 ರೀ, ಹೋಯ್ತು ಬಿಡ್ರಿ, 1 ಮಾರ್ಕಲ್ಲಿ ಹೋಯ್ತು ರೀ ಅಂತಿರ್ತಾರೆ. ಅವ್ರನ್ನೆಲ್ಲ ನೋಡ್ಕೊಂಬಿಟ್ರೆ ಜೀವನ ಭಾಳ ಕಷ್ಟ ಇರುತ್ತೆ. ಕಷ್ಟಪಟ್ಟು ಓದ್ತಿರ್ತಾರೆ, ಅವ್ರಿಗೆಲ್ಲ ಫೆಸಿಲಿಟಿ ಇರೋಂಗಿಲ್ಲ ಓದಲಿಕ್ಕೆ. ಅಂಥ ಕಷ್ಟದಲ್ಲಿ ಓದ್ತಾ ಇರ್ತಾರೆ, ದೇವ್ರು ಇನ್ನೂ ಒಂಥರ ಕಾಡಿಸ್ತಾ ಇರ್ತಾರೆ. ಹೌದಾ? ಮನಸ್ಸು ಗಟ್ಟಿ ಮಾಡಿಟ್ಕೊಳ್ರಿ, ಸುಮ್ಮನೆ ಓದ್ತಾ ಇರಿ. ಏನು ಬಂದರೂ ಪಾಸಿಟಿವ್ ಮೈಂಡ್ ತೊಗೊಂಡು ಆಗ್ತದೆ ಬಿಡ್ರಿ ಅಂತ ಅಂದ್ಕೊಂಡು ಓದ್ರಿ. ತಲೆ ಮೇಲೆ ಕಲ್ಲು ಇಟ್ಕೊಂಡು ಓದ್ತಾ ಇದ್ದೀವಿ ಅಂತ ಅಂದ್ಕೋಬೇಡ್ರಿ. ಹೌದಾ? ಎಂಜಾಯ್ ಮಾಡ್ಕೊತ ಓದ್ರಿ. ಇದೇನಪ್ಪ ಇಂಗ್ಲೀಷ್ ಅಲ್ಲ, ಮಾಡ್ತೀವಿ ಬಿಡು ಅಂತಂದು ಮಾಡಿರಿ, ಚೆನ್ನಾಗಿ ಆಗ್ತದೆ ಪೇಪರ್. ಭಯ ಪಡ್ಕೊಳೋದೇನು ಇರಲ್ಲ. 50ನೇ ಪ್ರಶ್ನೆಗೆ ಹೋಗೋಣ. ಆ್ಯನ್ ಎಕ್ಸಾಂಪಲ್ ಫಾರ್ ಎಕ್ಸ್ಟೆನ್ಸಿವ್ ರೀಡಿಂಗ್. ಎಕ್ಸ್ಟೆನ್ಸಿವ್ ರೀಡಿಂಗ್ ದ ಹೆಡ್ಲೈನ್ಸ್ ಆಫ್ ನ್ಯೂಸ್ ಪೇಪರ್. ನಾನು ನಿನ್ನೆ ಪೇಪರಲ್ಲಿ ಹೇಳಿದ್ದೇನೆ. ಆಲ್ಮೋಸ್ಟ್ ಅಲ್ಲಿ ನಿನ್ನೆ ವಿಡಿಯೋ ಯಾರು ನೋಡಿದ್ದೀರಿ ಅವರೆಲ್ಲ ಇದಕ್ಕೆ ಆನ್ಸರ್ ಮಾಡ್ತೀರಿ. ರೀಡಿಂಗ್ ಎ ಟೆಕ್ಸ್ಟ್ ಬುಕ್ ಫಾರ್ ಎಕ್ಸಾಮ್. ಫೈಂಡಿಂಗ್ ದ ಮೀನಿಂಗ್ಸ್ ಇನ್ ದ ಡಿಕ್ಷನರಿ. ರೀಡಿಂಗ್ ನಾವೆಲ್ಸ್. ಎಕ್ಸ್ಟೆನ್ಸಿವ್ ರೀಡಿಂಗ್ ಯಾವ್ದು ಬರುತ್ತೆ? ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ರೀಡಿಂಗ್ ಅ ನ್ಯೂಸ್ ಪೇಪರ್. ಎಕ್ಸಾಂಪಲ್ ಫಾರ್ ಎಕ್ಸ್ಟೆನ್ಸಿವ್ ರೀಡಿಂಗ್. ಇವೆಲ್ಲ ದಿನ ಬಳಕೆಗೆ ನಮ್ಮ ಜೀವನಕ್ಕೆ ಬೇಕಾಗ್ತವೆ. ಇವೆಲ್ಲ ನಾವೇನು ಮಾಡ್ತೀವಿ? ಎಕ್ಸ್ಟೆನ್ಸಿವ್, ನಾವು ಎಕ್ಸ್ಟ್ರಾ ಓದ್ತೀವಿ. ಇವೆಲ್ಲ ನಮಗೆ ಪರ್ಟಿಕ್ಯುಲರ್ ರೀಡಿಂಗ್ಸ್ ಏನಿಲ್ಲ. ಇದು ಎಕ್ಸ್ಟೆನ್ಸಿವ್. ಇದು ಅಂದರೆ ಅನೌಪಚಾರಿಕವಾಗಿ ಓದ್ತಾ ಇರೋದು ಇದು. ಹೌದಾ? ಇದು ನಮಗೆ ಅಷ್ಟು ಇದು ಅನ್ಸಂಗಿಲ್ಲ. ಇದು ಡಿಕ್ಷನರಿ ಕೂಡ ಒಂದು ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ಈ ಮೂರನ್ನು ಒಂದಕ್ಕೆ ಯೂಸ್ ಮಾಡಿದರೆ ಇದು ನಾನು ಆ್ಯಸ್ ಪರ್ ಗೋರ್ಮೆಂಟ್ ನಿಮಗೆ ಆನ್ಸರ್ ಹೇಳ್ತಾ ಇರೋದು. ಆನ್ಸರ್ ಬುಕ್ ನೋಡಿಕೊಂಡು, ಇದು ಬುಕ್ಲೆಟ್ ನೋಡಿಕೊಂಡು ಆನ್ಸರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು 51ನೇ ಪ್ರಶ್ನೆ. ಟೀಚರ್ ಟೆಲ್ಸ್ ಸ್ಟೂಡೆಂಟ್ಸ್ ಎ ಸ್ಟೋರಿ ಆ್ಯಂಡ್ ದೆನ್ ಆಸ್ಕ್ comparing questions. Such an activity usually helps. ಯಾವುದಕ್ಕೆ? ಕಾಂಪೇರಿಂಗ್ ಕ್ವಶನ್ಸ್ ಓದ್ಕೊಟ್ಲ ಏನು ಮಾಡ್ಕೊಂಡ್ರಿ, ಅಂಡರ್ಲೈನ್ ಮಾಡ್ಕೊಂಡ್ರಿ ಅಂತಂದು ಹೇಳ್ಕೊಂಬಿಟ್ಟನಿ. ಸ್ಟೋರಿ ಆ್ಯಂಡ್ ದೆನ್ ಆಸ್ಕ್ಸ್. ಸ್ಟೋರಿ, ಟೆಲ್ ದ ಸ್ಟೋರಿ. ಫಸ್ಟು ಸ್ಟೋರಿ ಹೇಳಿದ್ದಾರೆ, ಆಮೇಲೆ ಅವ್ರು ಏನು ಮಾಡ್ತಿದ್ದಾರೆ, ಕ್ವಶನನ್ನು ಕೇಳ್ತಾ ಇದ್ದಾರೆ. ಏನಾಗುತ್ತೆ? ವಿಜುವಲ್ ಲರ್ನಿಂಗ್. ಅವ್ರೇನು ಪಿಕ್ಚರ್ ತೋರಿಸಿದ್ರಾ? ಅಲ್ಲ. ಆಡಿಯೋಟರಿ ಅಂದರೆ ಸ್ಟೋರಿ ಹೇಳಿದಾರಾ? ಹೇಳಿದ್ದಾರೆ. ನಾವು ಕೇಳಿಸಿದ್ದೀವಿ ಅಂದರೆ ಆಡಿಟರಿ ಲರ್ನರ್ಸ್ ಆಗ್ತೀವಿ. ಟ್ಯಾಕ್ಟಲ್ಸ್ ಲೈನ್ಸ್ ಅಲ್ಲ. ನೆಕ್ಸ್ಟ್ ಕೈನೆಟಿಕ್ ಲರ್ನರ್ಸ್ ಅಲ್ಲ. ಅವ್ರು ಮುಂದ್ಗಡೆ ನಿಂತ್ಕೊಂಡು ಸ್ಟೋರಿ ಹೇಳಿದ್ದಾರೆ, ಈಗ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಹೌದಾ? ಅದು ಆಡಿಯೋಟರಿ ಲರ್ನರ್ ಅಂದರೆ ಕಥೆಯನ್ನು ಕೇಳಿ ಅದ್ರ ಮೇಲೆ ಪ್ರಶ್ನೆ ಕೇಳೋದು. ಟ್ರೈಸಿಲಾಬಿಕ್ ವರ್ಡ್ ಈಸ್. ನಾನು ಸಿಲಾಬಿಕ್ ವರ್ಡ್ಸ್ಗಳು ಅಂತಂದು ಹೇಳಿದ್ದೆ ನಿಮಗೆ. ಅಂದರೆ ಸಿಲಾಬಿಕ್ ವರ್ಡ್ಸು ಅಂತಂದರೆ ಮೋನೋಸಿಲಾಬಿಕ್ಕು, ಡೈಸಿಲಾಬಿಕ್ಕು, ಟ್ರೈಸಿಲಾಬಿಕ್ ಅಂತಂದೇಳಿ ಬರ್ತಾವೆ. ಅಂದರೆ ನಾವು ಗದ್ದಗನ್ನು ಹಿಂಗೆ ಹಿಡ್ಕೊಂಡು ಹೇಳಬೇಕು. ಕನ್ನಡದಲ್ಲಿ ಬರ್ಕೊಂಬಿಡ್ರಿ. ಈಗ ಟ್ರೈಸಿಲಾಬಿಕ್ ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಅನ್ನೋದು ಟ್ರೈಸಿಲಾಬಿಕ್ ಆಗುತ್ತೆ. ಕ್ಯಾಂಡಿಡೇಟ್ ಅಂತಂದು.
ಕ್ಯಾಂಡಿಡೇಟ್. ನೆಕ್ಸ್ಟ್ ಅಪ್ಲಿಕೇಶನ್. ಅಪ್ಲಿಕೇಶನ್ 4 ಬರುತ್ತೆ ಇಲ್ಲಿ, ಆಯಿತಾ. ಮ್ಯಾರೇಜ್. ಮ್ಯಾರೇಜ್. ಮ್ಯಾರೇಜ್ ಇಲ್ಲಿ 2 ಬರುತ್ತೆ. ಮ್ಯಾರೇಜ್. ಮ್ಯಾರೇಜ್ ಇಲ್ಲಿ 2 ಬರುತ್ತೆ. ನೆಕ್ಸ್ಟ್ ಕಂಟೆಂಪ್ಟ್. 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 ಕಂಟೆಂಪ್ಟ್ ಟ್ರೈ ಸಿಲಬಿಕ್. ಕ್ಯಾಂಡಿಡೇಟ್ ಬರುತ್ತೆ. ಇದು ಕಂಟೆಂಪ್ಟ್ ಕೂಡ 2 ಸಿಲಬಿಕ್ ಅನಿಸುತ್ತೆ. ಇದು 3 ಸಿಲಬಿಕ್ಕು ಬರುತ್ತೆ. ಮ್ಯಾರೇಜ್. ಮ್ಯಾರೇಜ್ ಈ ಪ್ರೊನೌನ್ಸಿಯೇಷನಲ್ಲಿ ಏನು ನಾವು ಉಚ್ಚಾರಗಳನ್ನ ಮಾಡ್ತಾವಲ್ಲ ಅಲ್ಲಿ ಇವು ಗೊತ್ತಾಗ್ತವೆ. ನಾನು ಇದಕ್ಕೆ ಒಂದು ಚಾರ್ಟನ್ನು ಕಳಿಸ್ತೇನೆ, ಸ್ವಲ್ಪ ಅಬ್ಸರ್ವೇಷನ್ ಮಾಡಿಕೊಡ್ರಿ ಸಿಲಾಬಿಕ್ ವರ್ಡ್ಸಿಗೆ. ನೆಕ್ಸ್ಟು ಅದ್ರಲ್ಲಿ ನೋಡಿದ್ರಲ್ಲ ಹೆಂಗೆ ಸಿಲಬಲ್ಸ್ಗಳಿದಾವೆ ಅಂತಂದೇಳಿ. ಈಗ 53ನೇ ಪ್ರಶ್ನೆ. ಒನ್ ಆಫ್ ದ ಫಾಲೋಯಿಂಗ್ ಏಡ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ವಿಸುವಲ್ ಏಡ್. ಇದು ಕೂಡ ಈಸಿ. ವಿಜುವಲ್ ಏಜ್ ಅಂತ ಹೇಳಿದ್ದಾರೆ. ವಿಸುವಲ್ ಏಡ್ ಅಂದರೆ ನಾವು ಕಣ್ಣಿನಿಂದ ನೋಡೋದು. ಯಾರು ನೋಡ್ತೀವಿ? ಆಡಿಯೋ ಟೇಪು ನೋಡಲ್ಲ, ಲೆಕ್ಚರ್ಸ್ ನೋಡ್ತೀವಿ, ಕೇಳ್ತೀವಿ. ನೆಕ್ಸ್ಟು ಅವ್ರನ್ನ ರೇಡಿಯೋ, ಬರೀ ಆಡಿಯೋ. ಇದು ಪಿಕ್ಚರ್ಸ್ ಏನಿದೆಲ್ಲ ಇದೇನು ಪಿಕ್ಚರ್ ಮಾತಾಡಲ್ಲಪ್ಪ, ಇದು ಓನ್ಲಿ ನೋಡೋದು. ಹಂಗಾಗಿ ಆಪ್ಷನ್ನು 3. 54ನೇ ಪ್ರಶ್ನೆ. ಯೂಸ್ ವಿಲ್ ಟು ಎಕ್ಸ್ಪ್ರೆಸ್. ವಿಲ್ ಟು ಎಕ್ಸ್ಪ್ರೆಸ್. ಯೂಸ್ ವಿಲ್ ಟು ಎಕ್ಸ್ಪ್ರೆಸ್ ಅಂತಂದೈತೆ. ನೆಕ್ಸ್ಟ್ ಒಬಿಗೇಷನ್ ಇನ್ ಎ ಫ್ಯೂಚರ್. ಡಿಸಿಷನ್ ಅಬೌಟ್ ದ ಫ್ಯೂಚರ್. ನಾವು ಹೇಳ್ತಾ ಐ ವಿಲ್ ಗೋ. ಡಿಸಿಷನ್ ತೊಗೊಂಡು ಹೇಳ್ತಿದ್ದೆವು. ಪ್ರಿಫಿಕ್ಸ್ ಪ್ಲ್ಯಾನ್ಸ್ ಅಲ್ಲ. ನೆಕ್ಸ್ಟ್ ಟೆಲ್ ಪ್ರಿವಿಯಸ್ ಹ್ಯಾಪ್ನಿಂಗ್ಸ್ ಅಲ್ಲ. ನಾವು ಫ್ಯೂಚರಿಂದ ಹೇಳ್ತೇವೆ. ಐ ವಿಲ್ ಗೋ. ಶಲ್ ಐ ಗೋ ಅಂದರೆ ಶಲ್ ಅಂತ ತೊಗೊಂಡಿದ್ರೆ ಒಲಿಬಿಗೇಷನ್ ಇನ್ ದ ಫ್ಯೂಚರ್. ಆದರೆ ಡಿಸಿಷನ್ ಅಂದರೆ ನಾನು ಮಾಡೇ ಮಾಡ್ತೀನಿ ಅನ್ನೋದಕ್ಕೆ ಏನು ಬರುತ್ತೆ ಇಲ್ಲಿ? ಸೆಕೆಂಡ್ ಬರುತ್ತೆ. ಪರ್ಫೆಕ್ಟ್ ಇರ್ತೈತಲ್ಲ ಹಾಗಾಗಿ. ನೆಕ್ಸ್ಟ್ 55ನೇ ಪ್ರಶ್ನೆ. ಬೈ ಗಿವಿಂಗ್ ಪ್ರಾಕ್ಟೀಸ್ ಟು ಎ ಚೈಲ್ಡ್ ಈಸ್ ಸ್ಪೀಕಿಂಗ್ ಎಟ್ ದ ನ್ಯಾಚುರಲ್ ಸ್ಪೀಡ್. ದ ಟೀಚರ್ ಈಸ್ ಫೋಕಸಿಂಗ್ ಆನ್ ಡೆವಲಪಿಂಗ್. ಏನನ್ನು ಡೆವಲಪ್ ಮಾಡಲಿಕ್ಕೆ ಅವರು ಹೇಳ್ತಿದ್ದಾರೆ? ದ ಟೀಚರ್ ಈಸ್ ಏನನ್ನು ಡೆವಲಪ್ ಮಾಡೋಕ್ಕೆ? 55ನೇ ಪ್ರಶ್ನೆ. ಬೈ ಯೂಸಿಂಗ್ ಎ ಪ್ರಾಕ್ಟೀಸ್ ಟು ಎ ಚೈಲ್ಡ್ ಇನ್ ಸ್ಪೀಕಿಂಗ್ ಎಟ್ ದ ನ್ಯಾಚುರಲ್ ಸ್ಪೀಡ್ ದ ಟೀಚರ್ ಈಸ್ ಫೋಕಸಿಂಗ್ ಆನ್ ಡೆವಲಪಿಂಗ್ ಅಂದರೆ ಚಿಲ್ಡ್ರನ್ ಈಸ್ ಸ್ಪೀಕಿಂಗ್ ಎಟ್ ಎ ನ್ಯಾಚುರಲ್ ಸ್ಪೀಡ್. ಒಂದು ಮಗು ಒಂದು ನಿರರ್ಗಳವಾಗಿ ಓದೋದನ್ನು ಕಲಿಬೇಕು. ಇಲ್ಲಿ ಅವರು ಮೇಡಮ್ ಏನನ್ನು ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಂದು ಹೇಳಿ ಅವರು ತಮ್ಮ ಅಕ್ಯುರೆಸಿ ಅಂಥದ್ದು ಸರಿಯಾಗಿ ಅನಿಸುತ್ತೆ. ಆದರೆ ಅಕ್ಯುರೆಸಿ ಅಲ್ಲ, ಅಪ್ರೋಪ್ರಿಯಸಿ ಅಲ್ಲ, ಫ್ಲೂಯೆನ್ಸಿ. ಮಗು ಏನು ಮಾಡಬೇಕು? ಫ್ಲೂಯೆಂಟಾಗಿ ಓದಬೇಕು. ಫಂಕ್ಷನ್ಸ್ ಅಂತೂ ಅಲ್ವೇ ಅಲ್ಲ. ಫ್ಲೂಯೆನ್ಸಿ ಬರುತ್ತೆ. ನಾವು ಸ್ಪೀಕಿಂಗಲ್ಲಿ ಏನು ಬರುತ್ತೆ? ಫ್ಲೂಯೆನ್ಸಿ ಚೆನ್ನಾಗಿ ಮಾತಾಡ್ತಾರೆ. ಶೀಸ್ ಇಂಗ್ಲೀಷ್ ಈಸ್ ವೆರಿ ಫ್ಲೂಯೆಂಟ್ ಅಂತಂದೇಳಿ ನಾವು ಮೆರಿಟ್ ಮಾಡ್ತೀವಿ ಅವ್ರನ್ನ, ಹೌದಾ? ಅದು ಫ್ಲೂಯೆನ್ಸಿಯನ್ನು ಯೂಸ್ ಮಾಡ್ತೀವಿ. ಮಂಡೇ 7 January. Today was the first day of my college. I left home at 9 o'clock, reached college at 9:45. Meet my school buddies, Rosie, after so many years. Oh, what a day it was. This is a. ಏನು ನಾವು ಯಾವಾಗಲೂ ಹಿಂಗೆ ಫಸ್ಟ್ ಏನು ಬರಿತಾ ಇದ್ದೀವಿ ನೋಡ್ಕೊಳ್ರಿ. ಫಸ್ಟು ಡೇಟು ನೆಕ್ಸ್ಟ್ ಅವತ್ತಿಂದ ಆಗಿದ್ದನ್ನು ಘಟನೆಯನ್ನು ಬರಿತಾ ಇದ್ದೀವಿ. ಇದೇನಾಗ್ತಾ ಐತೆ ಅಂದರೆ ಇದು ನಾಟಕದ ಡೈಲಾಗ್ ಅಂತೂ ಅಲ್ಲ. ನಾಟಕದಲ್ಲಿ ನಾವು ಡೇ ಮತ್ತು ಡೇಟನ್ನು ಹೇಳಲ್ಲ. ನೆಕ್ಸ್ಟ್ ಲೆಟರಲ್ಲಿ ಏನು ಮಾಡ್ತೀವಿ? ನಾವು ಅಡ್ರೆಸ್ ಮಾಡ್ತೀವಿ. ಇಲ್ಲಿ ಯಾವುದೇ ಥರನಾದ ಅಡ್ರೆಸ್ ಇಲ್ಲ. ಮೆಸೇಜಲ್ಲಿ ಡೇ ಟು ಡೇನ ನಾವೇನು ಮಾಡಲ್ಲ? ಮೆನ್ಷನ್ ಮಾಡಲ್ಲ. ಇಟ್ಸ್ ನಾಟ್ ಆ್ಯಸ್ ದ ಡೈರಿ. ಇದು ಡೈರಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಡೇಟ್ ಹಾಕಿ ಡೇ ಬರೆದು ಇಷ್ಟನೇ ತಾರೀಕು ಇಷ್ಟು ಗಂಟೆ ನಾನು ಹಿಂಗೆ ಮುಟ್ಟಿ ಬಂದೆ ಅನ್ನೋದನ್ನು ನಡೆದದ್ದನ್ನು ಬರೆದಿದ್ದೀವಿ ನಾವು. ಅದನ್ನ ಎಲ್ಲಿ ಬರಿತೀವಿ? ಡೈರಿಯಲ್ಲಿ ಬರಿತೀವಿ. 56ನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ 57ನೇ ಪ್ರಶ್ನೆಗೆ ಹೋಗೋಣ. ಏನು ಕೇಳಿದ್ದಾರೆ ಅಂದರೆ ಇಲ್ಲ 57ನೇ ಪ್ರಶ್ನೆ. ಟೀಚರ್ ಸೇಸ್ ಐ ಬಾಟ್ ಎ ಪೆನ್. ಸ್ಟೂಡೆಂಟ್ಸ್ ರಿಪ್ಲೇಸ್ ಐ ಆ್ಯಂಡ್ ಪೆನ್ ಆ್ಯಂಡ್ ಫ್ರೇಮ್ ದ ಸೆಂಟೆನ್ಸ್ ದಿಸ್ ಈಸ್. ಏನಿದು? ಎಂಥ ಸೆಂಟೆನ್ಸು ಅಂತಂದು ಕೇಳಿದ್ದಾರೆ. ಟೀಚರ್ ಸೇಸ್ ಐ ಬಾಟ್ ಎ ಪೆನ್. ಸ್ಟೂಡೆಂಟ್ಸ್ ರಿಪ್ಲೇಸ್ ಐ ನನಗೊಂದು ಪೆನ್ ಬೇಕಂದ ತಕ್ಷಣ ಮಕ್ಕಳು ಏನು ಮಾಡ್ತಾರೆ? ಐ ಆ್ಯಂಡ್
ಪೆನ್ ಆ್ಯಂಡ್ ಫ್ರೇಮ್ ದ ಸೆಂಟೆನ್ಸ್. ಏನಿದು ಸೆಂಟೆನ್ಸ್ ಅಂತ ಕೇಳ್ತಿದ್ದಾರೆ. ಸಬ್ಸ್ಟಿಟ್ಯೂಷನ್ ಡ್ರಿಲ್, ಎಕ್ಸ್ಪ್ಲನೇಷನ್ ಡ್ರಿಲ್, ನೆಕ್ಸ್ಟ್ ರಿಪಿಟೇಷನ್ ಡ್ರಿಲ್, ಚೈನ್ ಡ್ರಿಲ್. ಇಲ್ಲೇನಾಗುತ್ತೆ, ಐ ಬಾಟ್ ಎ ಪೆನ್, ಸ್ಟೂಡೆಂಟ್ ರಿಪ್ಲೈ ಐ, ನಂದು ತಗೊಳ್ರಿ ಅಂತ ಹೇಳ್ತಾರೆ. ಇದಕ್ಕೇನಾಗುತ್ತೆ, ಸಬ್ಸ್ಟಿಟ್ಯೂಷನ್ ಡ್ರಿಲ್ ಆಗುತ್ತೆ. ನೆಕ್ಸ್ಟ್ 58ನೇ ಪ್ರಶ್ನೆ. ದಿಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕನ್ಸ್ಟ್ರಕ್ಟಿವ್ ಕ್ಲಾಸ್ ರೂಮ್. ಏನು? ಇನ್ಸ್ಟ್ರಕ್ಟರ್ ಗಿವ್ಸ್, ಸ್ಟೂಡೆಂಟ್ಸ್ ರಿಸೀವ್. ಲರ್ನಿಂಗ್ ಈಸ್ ಎ ಇಂಟ್ರಾಕ್ಷನ್ ಬಿಲ್ಡಿಂಗ್ ವಾಟ್ ಸ್ಟೂಡೆಂಟ್ಸ್ ಆಲ್ರೆಡಿ ನೋ. ಕನ್ಸ್ಟ್ರಕ್ಟಿವ್ ಕ್ಲಾಸ್ ರೂಮ್, ಆ ಮಕ್ಕಳು ಏನನ್ನು ಕಲಿಬೇಕನ್ನೋದನ್ನು ನಾವೇನು ಮಾಡ್ತಾ ಇರ್ತೀವಿ, ಇಲ್ಲಿ ಬಿಲ್ಡ್ ಮಾಡ್ತಾ ಇರ್ತೀವಿ. ಬಿಲ್ಡಿಂಗ್ ಆನ್ ವಾಟ್ ಸ್ಟೂಡೆಂಟ್ ಆಲ್ರೆಡಿ ನೋ, ಅದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ ಆಫ್ ಕನ್ಸ್ಟ್ರಕ್ಟಿವ್ ಕ್ಲಾಸ್ ರೂಮ್, ಅದರದ್ದು ಮಕ್ಕಳು ಏನು ಕಲಿಬೇಕಾಗಿರ್ತದೆ ಅದನ್ನು ನಾವಲ್ಲಿ ತುಂಬೋದನ್ನೇ ನಾವು ಅದನ್ನೇನಂತ ಕರಿತೀವಿ, ಕನ್ಸ್ಟ್ರಕ್ಟಿವ್ ಕ್ಲಾಸ್ ರೂಮ್ ಅಂತ ಕರಿತೀವಿ. ನೆಕ್ಸ್ಟ್ 59ನೇ ಪ್ರಶ್ನೆ. ದ ಮೆರಿಟ್ ಆಫ್ ದ ಬಿಲಿಯನ್ ಗೋಲ್ ಮೆಥಡ್ ಆಫ್ ದ ಟೀಚಿಂಗ್ ಇಂಗ್ಲೀಷ್ ಈಸ್. ಇದು ಒಬ್ಬ ಇಂಗ್ಲೀಷ್ ಮ್ಯಾನ್ದಿದು ಬಿಲಿಂಗೋರ್ ಮೆಥಡ್ ಅಂತ ಬರುತ್ತೆ. ನೀವು ನೋಡಿರ್ಬೇಕು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರಲ್ಲಿ ಅವ್ರದ್ದೇನಿದೆ, ಇಟ್ ಸೇವ್ಸ್ ಎ ಲಾಟ್ ಆಫ್ ಟೈಮ್ ಫಾರ್ ಪ್ಯಾಟರ್ನ್ ಪ್ರಾಕ್ಟೀಸ್ ಇನ್ ಇಂಗ್ಲೀಷ್ ಬೈ ಕ್ವಿಕ್ಲಿ ಲರ್ನಿಂಗ್ ಕಾನ್ಸೆಪ್ಟ್ಸ್ ಥ್ರೂ ದ ಮದರ್ ಟಂಗ್. ಮಾತೃಭಾಷೆಯನ್ನು ಏನು ಮಾಡಬೇಕು, ತುಂಬ ಕ್ವಿಕ್ ಆ್ಯಂಡ್ ಲರ್ನಿಯಾಗಿ ಕಲಿತಾರೆ ಅನ್ನೋದು ಅವ್ರದ್ದು ಥಾಟ್ ಆಗಿದೆ. ಮಾತೃಭಾಷೆಯನ್ನು ಕಲಿಸೋದು ನೀವು ಗೊತ್ತಿರಬೇಕು. ನಾವು ಬೇರೆ ಭಾಷೆಯಲ್ಲಿ ಕಲಿಯೋದಕ್ಕಿಂತ ನಮ್ಮ ಮಾತೃಭಾಷೆಯಲ್ಲಿ ಏನೇ ವಿಷಯ ಇದ್ರೂ ನಾವೇನು ಮಾಡ್ತೀವಿ, ವೆರಿ ಪರ್ಫೆಕ್ಟ್ಲಿ ತುಂಬ ಅರ್ಥಗರ್ಭಿತವಾಗಿ ಕಲಿತೀವಿ. ಈಗ ನಾನು ಅದು ಇಂಗ್ಲೀಷ್ ಅನ್ನೋದು ಅದರ್ ಲ್ಯಾಂಗ್ವೇಜು, ನಮ್ಮ ಕನ್ನಡ ಅನ್ನೋದು ಮಾತೃಭಾಷೆ. ನಾವು ಇಂಗ್ಲೀಷನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡಾಗ ಅದು ನಮಗೆ ಮಂದಟ್ಟಾಗುತ್ತೆ. ಆ ಥರ. 60ನೇ ಪ್ರಶ್ನೆ. ಡೈಲಿ ವಿ ಲಿಸನ್ ಟು advertisements. This is an example for daily we listen to advertisement. This is an example. ಅದಕ್ಕೆ ಇದು ಎಕ್ಸಾಂಪಲ್ಲು ಪ್ರಿಸರ್ವಿಂಗ್ ಲಿಸ್ಟನಿಂಗ್ ಫಾರ್, ಅದಕ್ಕೆ ಇದು ಅಡ್ವರ್ಟೈಸ್ಗಳನ್ನ ಮಾಡ್ತಾ ಇದ್ದೀವಿ. ನಾನು ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಒಳ್ಳೆ ಕ್ಲಾಸನ್ನು 100% ಕ್ಲಾಸನ್ನು ನಾಲೆಜ್ಫುಲ್ಲಾಗಿ ಕೊಡಬೇಕು ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಗ್ರಾಮರ್ ಕ್ಲಾಸ್ಗಳಿಗೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೆರಡು ದಿನಗಳಲ್ಲಿ ಚೂರು ನಿಮಗೆ ಎಷ್ಟು ನೆಸೆಸರಿ ಆಯಿತೋ ಅಷ್ಟು ನೆಸೆಸರಿ ಗ್ರಾಮರ್ ಕ್ಲಾಸನ್ನು ಕೊಡ್ತೀನಿ. ಆದಷ್ಟು ಎಲ್ಲರೂ ಚೆನ್ನಾಗಿ ಓದ್ರಿ. ಕ್ವಶನನ್ನು ಯಾರು ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಲಕ್ಷ್ಯ ಕೊಟ್ಟು ಓದ್ರಿ, ಕಾನ್ಸಂಟ್ರೇಷನ್ ಕೊಟ್ಟು ಓದ್ರಿ ಅಂತ ಕೇಳ್ಕೊತಿದ್ದೀನಿ. ಎಲ್ಲರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಜಾಯ್ನ್ ಆಗ್ತೀನಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.